ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈಗಾಗಲೇ ತಿಳಿಸಿದಂತೆ ನನಗೆ ಕೊಡಲ್ಪಟ್ಟಿರುವ ಕೊನೆಯ ಸಂದೇಶ ಇದು. ನಾನು ನಿನ್ನೆ ಹೇಳಿದ ಹಾಗೆ ನಿಮ್ಮೆಲ್ಲರ ಜೊತೆ ವಾರವಿಡೀ ಇರಬೇಕೆಂಬ ಆಸೆ ಇದ್ದರೂ ಮೊದಲೇ ನಿಗದಿಪಡಿಸಿಕೊಂಡ ಕೆಲವು ಕಾರ್ಯಕ್ರಮಗಳು ಈ ವಾರದಲ್ಲೇ ಇದೆ, ದೂರ ಪ್ರಯಾಣಗಳು ಇನ್ನೂ ಇದೆ. ಆದ್ದರಿಂದ ಇವತ್ತು ಇದನ್ನು ಮುಗಿಸಿಕೊಂಡು ಹೋಗಬೇಕು. ಈ ರೀತಿಯಾಗಿ ನಿಮ್ಮ ಮಧ್ಯದಲ್ಲಿ ಬರುವುದಕ್ಕೂ ಈ ಸೇವೆಯಲ್ಲಿ ಪಾಲ್ಗೊಳ್ಳುವುದಕ್ಕೂ ಕರ್ತನು ಕಲ್ಪಿಸಿಕೊಟ್ಟ ಅವಕಾಶಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಆ ರೀತಿ ನನ್ನನ್ನು ಆಹ್ವಾನಿಸಿ ನನಗೆ ಅವಕಾಶವನ್ನ ಮಾಡಿಕೊಟ್ಟು ಎಲ್ಲ ಅನ್ಯೋನ್ಯತೆಯನ್ನು ಪ್ರೀತಿಯನ್ನು ತೋರಿಸಿದ CWFನ ಎಲ್ಲ ಜವಾಬ್ದಾರಿಯುತ ಸಹೋದರರಿಗೂ ನನ್ನ ವಂದನೆಯನ್ನು ಕೃತಜ್ಞತೆಯನ್ನು ನಾನು ತಿಳಿಸಿಕೊಳ್ಳುತ್ತೇನೆ. 4 ಜನರಿದ್ದದರಲ್ಲಿ ಕನ್ನಡ ಭಾಷೆಯಲ್ಲಿ ನೇರವಾಗಿ ನಾನೊಬ್ಬನೇ ಇಲ್ಲಿ ಮಾತಾಡ್ತಾ ಇದ್ದೆ. ಸಹೋದರ ಆನಂದ್ ಅವರು ಹಿಂದ್ಗಡೆ ಕೂತ್ಕೊಂಡಿದ್ದಾರೆ, ದಿನೇಂದ್ರ ಅವರು ಅಲ್ಲೇ ಕೂತ್ಕೊಂಡಿದ್ದಾರೆ. ಅವ್ರು ನೋಡಿದಾಗ ನನಗೆ ಒಂದು ನೆನಪಾಯ್ತು. ನನಗೆ ಇಷ್ಟು ಸಲೀಸೆ ಕನ್ನಡ ಮಾತಾಡ್ಲಿಕ್ಕೆ ಬರ್ತಾ ಇರಲಿಲ್ಲ. ಮೊದಲೆಲ್ಲ ಇಂಗ್ಲಿಷ್ನಲ್ಲೇ ಕ್ಲಾಸ್ ತಗೊಳ್ಳೋದು, ಕನ್ನಡ ಬರ್ತಾ ಇರಲಿಲ್ಲ, ಆಗ್ತಾ ಇರಲಿಲ್ಲ. 1989ರಲ್ಲಿ ಹಾಸನ್ನಲ್ಲಿ ಕರ್ನಾಟಕ ಸುವಾರ್ಥ ಸೇವೆ ಸಂಸ್ಥೆ ಮುಖಾಂತರವಾಗಿ ಒಂದು ಬೈಬಲ್ ಶಾಲೆ ನಡೆಯಿತು. ಅಲ್ಲಿ ಕ್ಲಾಸ್ಗಳನ್ನು ತೆಗೊಳ್ಳಕ್ಕಾಗಿ ನಾನು ಅಲ್ಲಿ ಹೋಗಿದ್ದೆ. ಆಗ ನಾನು ಇಂಗ್ಲಿಷ್ನಲ್ಲಿ ಕ್ಲಾಸ್ ತಗೊಳ್ತಾ ಇದ್ದೆ, ಕನ್ನಡದ ಮೇಲೆ ಒಂದು ಹಿಡಿತ ಆಗ ಇರಲಿಲ್ಲ. ಆಗ ಸಹೋದರ ಆನಂದ್ ಅವರು ನನಗೆ ಭಾಷಾಂತರ ಮಾಡ್ಲಿಕ್ಕಾಗಿ ಆ ದಿವಸಗಳಲ್ಲಿ ಬಂದರು. ಅವರೇ ನನ್ನ ಮೊದಲು ಈ ಕಡೆಗೆ ಪರಿಚಯಿಸಿದವರು. ಮೊದಲು ನಾನು ಬಂದದ್ದು ಕಾಮಗಿರಿಗೆ ಆ ವರ್ಷಗಳಲ್ಲಿ. ಆಮೇಲೆ ಈ ಕಡೆ ಅನೇಕ ಸಹೋದರರ ಪರಿಚಯವಾಯಿತು. ನಾನು ಈ ವಿಷಯ ಯಾಕೆ ಹೇಳಿದೆ ಎಂಬುದಾಗಿ ಕೇಳಿದರೆ, ಆಮೇಲೆ ನನಗೆ ಏನೋ ಒಂದು ಆಟ ಈ ಕಡೆ ಎಲ್ಲ ಬಂದಾಗ ಮೊದಲೆಲ್ಲ ಟ್ರಾನ್ಸ್ಲೇಷನ್ ಮಾಡಿಸ್ತಾ ಇದ್ರು. ಕರ್ತನೆ ನನಗೆ ಕನ್ನಡದಲ್ಲಿ ನೇರವಾಗಿ ಮಾತಾಡಬೇಕು, ಅದಕ್ಕೋಸ್ಕರ ಪ್ರಯತ್ನ ಪಟ್ಟೆ. ಅದಕ್ಕೋಸ್ಕರ ಈ ನ್ಯೂಸ್ ಪೇಪರ್ ದಿನಾಲು ಅದ್ರಲ್ಲಿ ಬೇಕಾದದ್ದು ಬೇಡ ಎಲ್ಲ ಓದ್ತಾ ಇದ್ದೆ. ಅಂದ್ರೆ ಪದಗಳು ನನಗೆ ಸಿಕ್ಬೇಕು, ಅಷ್ಟು ಪ್ರಯತ್ನ ಪಟ್ಟು ಆ ರೀತಿಯಲ್ಲಿ ಏನೋ ಕರ್ತನ ಕೃಪೆಯಿಂದ ಇವತ್ತು ಆ ರೀತಿ ಕನ್ನಡದಲ್ಲಿ ಮಾತಾಡುವಂತ ಒಂದು ಅವಕಾಶ ದೇವರು ನನಗೆ ಕೊಟ್ಟಿದ್ದಾನೆ. ಆದ್ದರಿಂದಲೇ ಕರ್ನಾಟಕದಲ್ಲಿರುವ ಸಭೆಗಳಿಗೂ ವಿಶೇಷವಾಗಿ ಕನ್ನಡದಲ್ಲಿರುವಂಥ ಸೇವೆಗಳಿಗೂ ಆದ್ಯತೆಯನ್ನು ಕೊಡಬೇಕು ಎಂಬ ಆಶೆ ನನಗಿದೆ. ಆದರೆ ಸೇವಾ ಭಾರ ಬಹಳವಿದೆ. ಅನೇಕ ಕಡೆಗಳಲ್ಲಿ ಅನೇಕರು ಕರೀತಾರೆ, ಹೋಗಲೇಬೇಕಾಗ್ತದೆ. ಆದರೂ ಈ ಕರ್ನಾಟಕದಲ್ಲಿ ಇನ್ನೂ ಅನೇಕರು ಕನ್ನಡದಲ್ಲಿ ಕ್ಲಾಸ್ಗಳನ್ನು ತೆಗೆದುಕೊಳ್ಳುವುದಕ್ಕೆ ಶಕ್ತರಾದ ಯವನಸ್ಥರು ಎದ್ದು ಮುಂದೆ ಬರಬೇಕು. ಈ ಸೇವೆ ಮುಂದುವರಿತಾ ಹೋಗ್ಬೇಕು. ನಮಗೆಲ್ಲ ಪ್ರಾಯ ಆಗ್ತಾ ಬಂತು, ಇನ್ನು ಎಷ್ಟು ವರ್ಷ ಗಾಡಿ ಓಡ್ತದೆ ಎಂಬುದಾಗಿ ನಮಗೆ ಧೈರ್ಯ ಇಲ್ಲ. ಆದ್ರೆ ಇದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಇನ್ನೂ ಜನರು ಬೇಕು. ಮನಸ್ಸಿದ್ರೆ ಖಂಡಿತವಾಗಿಯೂ ಮಾರ್ಗವಿದೆ. ಈ ಗುಂಪಿನಿಂದಲೂ ಕೆಲವರನ್ನಾದರೂ ಕರ್ತನು ಆ ರೀತಿಯಾಗಿ ಬರೀ ಕೇಳುವವರು ಮಾತ್ರವಲ್ಲ, ಕರ್ತನ ಸೇವೆಗೋಸ್ಕರ ವಿಶೇಷವಾಗಿ ವಾಕ್ಯ ಬೋಧನೆಯಲ್ಲಿ ಪ್ರವೀಣತೆ ಪಡೆದುಕೊಂಡವರಾಗಿ ಮುಂದೆ ಬರುವುದಕ್ಕೆ ದೇವರು ನಿಮಗೆ ಸಹಾಯ ಮಾಡಲಿ. ನನ್ನ ಸಂದೇಶದ ಕೊನೆಯ ಸಂದೇಶ ಕರ್ತನ ಘನತೆಗಾಗಿ ಎಲ್ಲವನ್ನು ಮಾಡಿರಿ ಎಂಬಂತ ಅಂಶ. ಆದರೆ ಅದಕ್ಕಿಂತಲೂ ಮುಂಚಿತವಾಗಿ ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯವನ್ನ ನನ್ನೊಡನೆ ಕೇಳಿಕೊಂಡರು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 11ನೇ ವಾಕ್ಯದ ಆಧಾರದಲ್ಲಿ ಸಭೆಯ ಜವಾಬ್ದಾರಿಗಳನ್ನು ಯಾರು ನಿರ್ವಹಿಸಬೇಕು, ಹೇಗೆ ನಿರ್ವಹಿಸಬೇಕು, ಆ ವಾಕ್ಯದ ಅರ್ಥವೇನು ಎಂಬುದನ್ನ ಸ್ವಲ್ಪ ವಿವರಿಸಬೇಕು ಎಂಬುದಾಗಿ. ಆದ್ರಿಂದ ನನ್ನ ಪ್ರಾಥಮಿಕ ವಿಷಯದಿಂದ ಸ್ವಲ್ಪ ವ್ಯತ್ಯಸ್ತವಾಗಿ ಆ ಒಂದು ವಾಕ್ಯ ಹೇಳುವಂಥದ್ದು ಸಭೆಯ ಆಡಳಿತ ಅದು ಯಾರಿಂದ ನಡೆಸಲ್ಪಡಬೇಕು, ಹೇಗೆ ನಡೆಸಲ್ಪಡಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಎಂಬುದನ್ನು ಸ್ವಲ್ಪ ತಿಳಿಸಿ ಮತ್ತೆ ಸಂಕ್ಷಿಪ್ತವಾಗಿ ಆ ಕೊನೆಯ ಸಂದೇಶವನ್ನು ಮುಗಿಸ್ಲಿಕ್ಕೆ ನಾನು ಪ್ರಯತ್ನ ಪಡುತ್ತೇನೆ. ಎಫೆಸದವರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯದ 11ನೇ ವಾಕ್ಯ, ಎಫಿಷಿಯನ್ಸ್ 4:11. ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸವಾರ್ಥಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. ಈ ಪ್ರಶ್ನೆ ಇಲ್ಲಿ ಮಾತ್ರವಲ್ಲ, ಅನೇಕ ಕಡೆಗಳಲ್ಲಿ ಇಂದು ಪ್ರಬಲವಾಗಿ ಎದ್ದು ಬರುತ್ತಿರುವಂತಹ ಒಂದು ಪ್ರಶ್ನೆ. ಆ ಪ್ರಶ್ನೆಯ ಸಾರಾಂಶ ಇಷ್ಟೇ: ಸಭೆಯಲ್ಲಿ ಆಡಳಿತ ನಡೆಸಬೇಕಾದದ್ದು ಸುವಾರ್ಥಿಕನೋ ಹಿರಿಯನೋ ಎಂಬಂಥದ್ದು. ಅದರ ಬಗ್ಗೆ ತುಂಬಾ ಚರ್ಚೆಗಳೆಲ್ಲ ನಡೀತಾ ಇದೆ. ಒಬ್ಬ ವ್ಯಕ್ತಿ ಸ್ವಾರ್ಥ ಸೇವೆ ಮಾಡಿ ಅಲ್ಲಿ ಒಂದು ಸಭೆ ಸ್ಥಾಪಿಸವಾದ್ರೆ ಅವನು ಅಲ್ಲಿ ಹಿರಿಯನಾಗುತ್ತಾನೆ ಎಂಬುದಾಗಿ ಎಲ್ಲ ವಾದಗಳೆಲ್ಲ ಇದೆ. ಆದರೆ ದೇವರ ವಾಕ್ಯದಲ್ಲಿ ನಾವು ಕಾಣುವಂತಹ ಒಂದು ವಿಷಯ, ಸಭೆಯ ಆಡಳಿತ ಮಾತ್ರವಲ್ಲ, ಸಭೆಗೆ ನಾಯಕತ್ವ ಕೊಡುವುದಕ್ಕೆ ಉಪಯೋಗಿಸಲ್ಪಟ್ಟ ಸುಮಾರು 7 ಪದಗಳು
ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಅದರಲ್ಲಿ 4 ಪದಗಳು ಎಫೆಸ 4:11 ಹೇಳಲ್ಪಟ್ಟಿದೆ. ಅಪೋಸ್ತಲರು, ಪ್ರವಾದಿಗಳು, ಸವಾರ್ಥಿಕರು, ಸಭಾಪಾಲಕರು, ಉಪದೇಶಿಗಳು. ಆ ಸಭಾಪಾಲಕರು, ಉಪದೇಶಿಗಳು ಎಂಬಂಥದ್ದು 2 ಪದವಾಗಿ ಅಲ್ಲ, ಅದರ ಮೂಲ ಅರ್ಥದಲ್ಲಿ ಸಭಾಪಾಲಕರು ಅಲ್ಲಿ ನಾವು ನೋಡುವುದಾದ್ರೆ ಕೆಲವರನ್ನು ಅಪೋಸ್ತಲರನ್ನಾಗಿ, ಕೆಲವರನ್ನು ಪ್ರವಾದಿಗಳನ್ನಾಗಿ, ಕೆಲವರನ್ನು ಸುವಾರ್ಥಿಕರನ್ನಾಗಿ, ಕೆಲವರನ್ನು ಸಭಾಪಾಲಕರನ್ನಾಗಿ, ಉಪದೇಶಗಳನ್ನಾಗಿ, ಅದೆರಡು ಒಟ್ಟಿಗೆ ಸೇರಿಸಿದೆ. ಅಲ್ಲಿ ಕೆಲವರನ್ನು ಎಂಬಂತ ಪದ ಉಪಯೋಗಿಸಲ್ಪಡಲಿಲ್ಲ. ಅದರಿಂದ ಸಾಧಾರಣವಾಗಿ ವೇದ ಪಂಡಿತರು ಇದರಲ್ಲಿರುವಂತ 4 ನಾಮಪದಗಳನ್ನು ಅವರು ತೆಗೆದುಕೊಳ್ಳುತ್ತಾರೆ. ಅಪೋಸ್ತಲರು, ಪ್ರವಾದಿಗಳು, ಸುವಾರ್ಥಿಕರು, ಸಭಾಪಾಲಕರು, ಉಪದೇಶಕರು, ಅದು ಒಂದೇ ಪದವಾಗಿ. ಈ 4 ಪದಗಳು ಎಫೆಸ 4:11 ನಾವು ನೋಡುತ್ತೇವೆ. ಇನ್ನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆಯ 3ನೇ ಅಧ್ಯಾಯದಲ್ಲಿ ನಾವು ಕಾಣುವಂಥದ್ದು ಸಭಾ ಹಿರಿಯರು, ಸಭಾ ಸೇವಕರು ಮತ್ತು ಸೇವಕಿಯರು. 3 ಪದ ಪ್ರಯೋಗಗಳನ್ನು ನಾವಲ್ಲಿ ನೋಡುತ್ತೇವೆ. ಸೊ ಅಪೋಸಲ್ಸ್, ಪ್ರಾಫೆಟ್ಸ್, ಇವಾಂಜಲಿಸ್ಟ್, ಪಾಸ್ಟರ್, ಟೀಚರ್ಸ್. ಎಫಿಷಿಯನ್ಸ್ 4:11 ಇಂದ. ತಿಮೋಥೆಯನ ಗ್ರಂಥದಿಂದ ಎಲ್ಡರ್ಸ್, ಡೀಕನ್ಸ್ ಅಂಡ್ ಡೀಕನೆಸ್ ಇನ್ ದ ಫೆಮಿನಿನ್ ಜೆಂಡರ್. ಸಭಾ ಸೇವಕಿಯರು, ದ ಸರ್ವೆಂಟ್ಸ್ ಆಫ್ ದ ಚರ್ಚ್. ಹೀಗೆ 7 ಪದಪ್ರಯೋಗಗಳನ್ನು ನಾವಲ್ಲಿ ನೋಡುತ್ತೇವೆ. ಇದರಲ್ಲಿ ಎಫೆಸದವರಿಗೆ ಬರೆದ ಈ ಪತ್ರಿಕೆಯ 4ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವಂತಹ ವಿಷಯಗಳು ಒಂದು ಸ್ಥಳೀಯ ಸಭೆಯ ಸೇವೆಗೆ ಮಾತ್ರ ಸೀಮಿತವಾದ ಪದಪ್ರಯೋಗಗಳಲ್ಲ. ಅದರಲ್ಲಿ ತಪ್ಪುವುದರಿಂದಲೇ ಈ ಗಲಿಬಿಳಿಗಳು ನಮ್ಮಲ್ಲಿ ಉಂಟಾಗುವಂಥದ್ದು. ಅಪೋಸ್ತಲರು, ಪ್ರವಾದಿಗಳು ಇದ್ದ ಕಾಲಘಟ್ಟದಲ್ಲಿ ನಡೆದಂತ ವಿಷಯಗಳನ್ನು ಆತನಲ್ಲಿ ಹೇಳ್ತಾ ಇದ್ದಾನೆ. ಅಪೋಸ್ತಲರು, ಪ್ರವಾದಿಗಳು, ಸುವಾರ್ಥಿಕರು, ಸಭಾಪಾಲಕರು, ಉಪದೇಶಿಗಳು. ಇಲ್ಲಿ ಹೇಳಲ್ಪಟ್ಟಿರುವ ಈ 4 ವಿಷಯಗಳು ಒಂದು ಸ್ಥಳೀಯ ಸಭೆಗೆ ಮಾತ್ರ ಸೀಮಿತವಾಗಿರದೆ ಸಭೆಯಿಂದ ಕಳಿಸಲ್ಪಟ್ಟವರಾಗಿ ಹುದುವಾದ ಕರ್ತನ ದೇಹವೆಂಬ ಸಭೆಗಳಲ್ಲಿ ಸೇವೆ ಮಾಡುವವರು. ಅದರಲ್ಲಿ ಅಪೋಸ್ತಲರು, ಪ್ರವಾದಿಗಳು ಈಗ ಅಸ್ಥಿಭಾರಕ್ಕೆ ಹೋಗಿದ್ದಾರೆ ಎಂಬುದಾಗಿ ನಾವು ಬೋಧಿಸುತ್ತೇವೆ. ವಾಕ್ಯದಲ್ಲಿ ನಾವು ಅದನ್ನು ನೋಡುತ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ನೋಡುತ್ತೇವೆ. ಅಪೋಸ್ತಲರು, ಪ್ರವಾದಿಗಳು ಎಂಬ ಅಸ್ಥಿಭಾರದ ಮೇಲೆ ಅವರು ಅಸ್ಥಿಭಾರಕ್ಕೆ ಹೋಗಿದ್ದಾರೆ. ಮತ್ತೆ ಉಳಿದಿರುವಂಥದ್ದು ಸುವಾರ್ಥಿಕರು ಮತ್ತು ಸಭಾಪಾಲಕರು, ಉಪದೇಶಿಗಳು ಎಂಬಂಥವ್ರು. ಹಾಗಾದ್ರೆ ಇವರು ಯಾರು? ಅಲ್ಲಿ ಈ ಸಭಾಪಾಲಕರು ಆಂಗ್ಲ ಭಾಷೆಯಲ್ಲಿ ಪಾಸ್ಟರ್ಸ್ ಎಂಬಂತ ಪದ ಉಪಯೋಗಿಸಲ್ಪಟ್ಟಿದೆ. ಪಾಸ್ಟರ್ಸ್ ಅಂಡ್ ಟೀಚರ್ಸ್. ಆ ಇಂಗ್ಲಿಷ್ ಭಾಷಾಂತರದಲ್ಲಿ ಪಾಸ್ಟರ್ಸ್ ಎಂಬಂತ ಆ ಪದ ಇಲ್ಲಿ ಮಾತ್ರ ಉಪಯೋಗಿಸಲ್ಪಟ್ಟಿದೆ. ಎಫೆಸ 4:11 ಮಾತ್ರ ಆಂಗ್ಲ ಭಾಷೆಯಲ್ಲಿ ಪಾಸ್ಟರ್ಸ್ ಎಂಬ ಪದ ಉಪಯೋಗಿಸಲ್ಲ. ಪಾಸ್ಟರ್, ಟೀಚರ್ ಎಂಬ ಒಟ್ಟಿಗೆ ಸೇರಿಸಲ್ಪಟ್ಟಂತಹ ಒಂದು ಪದ. ಆ ಪಾಸ್ಟರ್ ಎಂಬ ಪದದ ಅರ್ಥವನ್ನ ನಾವು ನೋಡುವುದಾದ್ರೆ ಕುರುಬನು, ದ ಶೆಪರ್ಡ್ ಎಂಬ ಅರ್ಥ. ಅದೇ ಪದವನ್ನು ಯೇಸು ಕ್ರಿಸ್ತನ ವಿಷಯದಲ್ಲಿ ಹಲವು ಬಾರಿ ನಾವು ನೋಡುತ್ತೇವೆ. ಆತನು ಒಳ್ಳೆ ಕುರುಬನು, ಗುಡ್ ಶೆಪರ್ಡ್. ಆದ್ರೆ ಒಬ್ಬ ಸಭಾ ಹಿರಿಯನನ್ನು ಶೆಪರ್ಡ್, ಕುರುಬನು ಎಂಬುದಾಗಿ ಎಲ್ಲಿಯೂ ಹೇಳಲ್ಪಟ್ಟಿಲ್ಲ. ಕುರುಬನ ಸೇವೆ ಇದೆ. ಆಂಗ್ಲ ಭಾಷೆಯಲ್ಲಿ ಶೆಪರ್ಡ್ ದ ಚರ್ಚ್ ಆಫ್ ಗಾಡ್, ಅದು ನಾಮಪದವಲ್ಲ, ಕ್ರಿಯಾಪದ. ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ನೌನ್ ಅಂಡ್ ವರ್ಬ್. ಈ ಶೆಪರ್ಡ್ ಅಥವಾ ಕುರುಬನು ಎಂಬ ಪದ ಅದರ ನಾಮಪದ ಬೇರೆ, ಕ್ರಿಯಾಪದ ಬೇರೆ. ಸ್ವಲ್ಪ ವ್ಯಾಕರಣ ನಾವು ಅವಶ್ಯದಲ್ಲಿ ತಿಳ್ಕೊಳ್ಬೇಕು. ಅದರಿಂದ ಶೆಪರ್ಡ್ ದ ಚರ್ಚ್ ಆಫ್ ಗಾಡ್ ಎಂಬುದಾಗಿ ಹಿರಿಯರಿಗೆ ಹೇಳಿದ್ದು ಅದು ನಾಮಪದವಾಗಿ ಅಲ್ಲ, ಕ್ರಿಯಾಪದವಾಗಿ. ಇಟ್ ಇಸ್ ನಾಟ್ ಎ ನೌನ್, ಇಟ್ ಇಸ್ ಎ ವರ್ಬ್. ಅದರಿಂದ ನಾಮಪದವಾಗಿ ಸಭಾ ಹಿರಿಯರನ್ನು ಕುರುಬರು ಎಂಬುದಾಗಿ ಅಥವಾ ಹಿರಿಯರು ಎಂಬುದಾಗಿ ಎಲ್ಲಿಯೂ ಹೇಳಲ್ಪಟ್ಟಿಲ್ಲ. ಕುರುಬರ ಸೇವೆಯನ್ನು ಅವರು ಮಾಡಬೇಕು. ಅವರನ್ನು ಸಭಾ ಹಿರಿಯರು ಎಂಬುದಾಗಿಯೂ, ಅಧ್ಯಕ್ಷರು ಎಂಬುದಾಗಿಯೂ ಹೀಗೆಲ್ಲ ಹೇಳಲ್ಪಟ್ಟಿದೆ. ಅದರಿಂದ ಇಲ್ಲಿ ನಾವು ಕಾಣುವಂಥದ್ದು ಎಫೆಸ 4:11 ನಾವು ಕಾಣುವಂತ ಈ ವಿಷಯಗಳು ಸಭೆಯಿಂದ ಸುವಾರ್ಥಿಕರ ಸೇವೆ ಮತ್ತು ಈ ಸಭಾಪಾಲಕರು, ಉಪದೇಶಿಗಳು, ಅದರ ಸರಿಯಾದಂತಹ ಆಂಗ್ಲ ಭಾಷೆಯಲ್ಲಿರುವ ವಿವರ್ತನೆ ಪಾಸ್ಟರಿಂಗ್ ಬೈ ಟೀಚಿಂಗ್, ಅಂದರೆ ಉಪದೇಶದ ಮೂಲಕವಾಗಿ ಸಭೆಯನ್ನ ಪಾಲಿಸುವುದು. ಅದರಿಂದಲೇ ಆ ಪದಗಳನ್ನ ಒಟ್ಟಿಗೆ ಸೇರಿಸಿ ಕೊಡಲ್ಪಟ್ಟಿವೆ. ಸೊ ಅದೆರಡು ಒಂದೇ ಗುಂಪಿಗೆ ಸೇರಿದ್ದು, ಇವಾಂಜಲಿಸ್ಟ್ ಅಂಡ್ ಪಾಸ್ಟರ್ ಟೀಚರ್ಸ್.
ಅಂದ್ರೆ ನಾವೆಲ್ಲರೂ ಈ ಇವ್ಯಾಂಜಲಿಸ್ಟ್ ಎಂಬುದಾಗಿ ಕರೆಯಲ್ಪಟ್ಟರು. ಎಲ್ಲರೂ ಮಾಡುವ ಸೇವೆ ಇವ್ಯಾಂಜಲಿಸ್ಟ್ ಸೇವೆ ಅಲ್ಲ. ಕೆಲವರು ಪಾಸ್ಟರ್ ಟೀಚರ್ ಕೆಲಸ ಮಾಡೋದು, ಉದಾಹರಣೆಗೆ ನಮ್ಮಂತೆ ಇರುವಂತವ್ರು. ನಾವು ಈ ಸಭೆಗಳನ್ನ ವಾಕ್ಯ ಬೋಧನೆ ಮುಖಾಂತರ ಪಾಲಿಸುವಂತ ಕೆಲಸ. ಸುವಾರ್ತಿಕರು ನಿರ್ದಿಷ್ಟವಾಗಿ ಸುವಾರ್ತೆಯನ್ನ ಸಾರಿ ಒಂದು ಕಡೆಯಲ್ಲಿ ಆ ಮುಖಾಂತರವಾಗಿ ಸಭೆಗಳು ಉಂಟಾಗುತ್ತದೆ. ಇದೆರಡು ಒಟ್ಟಿಗೆ ಕೈ ಜೋಡಿಸಿಕೊಂಡು ಮಾಡುವಂತ ಕೆಲಸ. ಅದರಿಂದ ಎಫೆಸ 4:11 ಹೇಳಲ್ಪಟ್ಟಿರುವ ಈ ವಿಷಯಗಳು ಒಂದು ಸ್ಥಳೀಯ ಸಭೆಗೆ ಮಾತ್ರ ಸೀಮಿತವಾಗಿರದೆ, ಸ್ಥಳೀಯ ಸಭೆಯಲ್ಲಿ ಇದ್ದುಕೊಂಡು ಅಲ್ಲಿಂದ ಕಳುಹಿಸಲ್ಪಟ್ಟು ಹೊರಗೆ ಹೋಗಿ ಮಾಡುವ ಸೇವೆ ಮಾಡುವವರ ಬಗ್ಗೆ. ಅದು ಸುವಾರ್ತಿಕರು, ಈ ಉಪದೇಶಕರು ಅದರಲ್ಲಿ ಒಳಗೊಂಡಿದ್ದಾರೆ. ಅದು ಸಭಾ ಹಿರಿಯರ ಬಗ್ಗೆ ಅಲ್ಲ. ಆದ್ರೆ ತಿಮೋಥನಿಗೆ ಬರೆದ ಪತ್ರಿಕೆಯಲ್ಲಿ ಅದರ 3ನೇ ಅಧ್ಯಾಯದಲ್ಲಿ ಸಭಾ ಹಿರಿಯರು ಅಥವಾ ಸಭೆಯ ಅಧ್ಯಕ್ಷರು ಎಂಬುದಾಗೆಲ್ಲ ನಾವು ನೋಡುತ್ತೇವೆ. ಇಂಗ್ಲಿಷ್ನಲ್ಲಿ ಕೆಲವು ಭಾಷಾಂತರದಲ್ಲಿ ಬಿಷಪ್ ಎಂಬಂತ ಪದ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ಆಮೇಲೆ ಸಭಾ ಸೇವಕರು, ಡೀಕನ್ಸ್. ಇನ್ನು ಸೇವಕಿಯರು ಎಂಬ ಪದವು ಕನ್ನಡ ಭಾಷಾಂತರದಲ್ಲಿದೆ. ಅದು ಒಂದು ನಾಯಕತ್ವದ ಪೊಸಿಷನ್ ಆಗಿ ಹೇಳಲ್ಪಟ್ಟದ್ದಲ್ಲ. ಆದ್ರೆ ಅಲ್ಲಿ ಕಾಣುವಂಥದ್ದು ಒಂದು ಸಭೆಯ ಒಳಗೆ ಮಾಡತಕ್ಕ ಕೆಲಸ. ವಿದಿನ್ ದ ಚರ್ಚ್, ಎಲ್ಡರ್ಸ್, ಡೀಕನ್ ಅಂಡ್ ದಿ ಇನ್ ಫೆಮಿನಿನ್ ಜೆಂಡರ್, ದಿ ಸರ್ವೆಂಟ್ ಆಫ್ ದ ಚರ್ಚ್. ಫೀಬಿ ದ ಸರ್ವೆಂಟ್ ಆಫ್ ಚರ್ಚ್ ಇನ್ ಕೆಂಕ್ರೆ ಎಂಬುದಾಗಿ ನಾವು ಓದ್ತೇವೆ. ಕೆಂಕ್ರೆ ಸಭೆಯ ಸೇವಕಿ ಫೈಬೆ ಎಂಬುದಾಗಿ ನಾವು ಆಕೆ ಹೆಸರು ನೋಡ್ತೇವೆ. ಸೊ ಅವರು ಹಿರಿಯರವರಿಗೆ ಯಾವ ಕೆಲಸ ಒಪ್ಪಿಸ್ತಾರೆ ಅದನ್ನು ಮಾಡ್ತಾರೆ, ಅಲ್ಲದೆ ಪ್ರಸನ್ನ ಮಾಡಬೇಕು, ನಾಯಕತ್ವ ಮಾಡಬೇಕೆಂಬ ಅರ್ಥದಲ್ಲಿ ಹೇಳಲ್ಪಟ್ಟದ್ದಲ್ಲ. ಸೊ ಇಲ್ಲಿ ಸಮಸ್ಯೆ ಬರುವಂಥದ್ದು ಸುವಾರ್ತಿಕರು ಮತ್ತು ಸಭಾ ಹಿರಿಯರು ಮತ್ತು ಈ ಸಭಾಪಾಲಕರು, ಉಪದೇಶಗಳು ಎಂಬ ಪದ. ಆದ್ರೆ ತಿಮೋಥನಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಲ್ಪಟ್ಟ ವಿಷಯಗಳು, ಎಫೆಸ 4:11 ಹೇಳಲ್ಪಟ್ಟ ವಿಷಯಗಳು, ಇದೆರಡೂ ಎರಡು ವಿಭಿನ್ನ ಗುಂಪಿಗೆ ಸೇರಿದ್ದು. ಒಂದು ಸಭೆಯಿಂದ ಕಳಿಸಲ್ಪಟ್ಟು ಮಾಡುವ ಸೇವೆ, ಇನ್ನೊಂದು ಸಭೆಯ ಒಳಗೆ ಇದ್ದುಕೊಂಡು ಮಾಡುವ ಸೇವೆ. ಆದ್ರೆ ಸಭಾ ಹಿರಿಯರು ಅಂದ್ರೆ ಯಾರು? ಸಭೆಯ ಒಳಗೆ ಇದ್ದುಕೊಂಡು ಸಭೆಯನ್ನ ನಯಿಸುವಂತ ಕೆಲಸ ಮಾಡುವವರು. ಅವರು ಸಭೆಯವರು ಅವರನ್ನು ನೇಮಿಸುವುದಲ್ಲ, ಸಭೆಯವರು ಅವರನ್ನು ಗುರುತಿಸುವುದು. ದೇವರು ಅವರನ್ನು ನೇಮಿಸುತ್ತಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಇನ್ನು ಸಭೆಯ ಆಡಳಿತದ ಬಗೆಗೆ ನಾವು ಬರುವಾಗ, ಸಭೆಯ ಆಡಳಿತ ಪೇತ್ರನು ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯದ 1ನೇ 5 ವಾಕ್ಯಗಳನ್ನು ಓದಿದ್ರೆ ಅಲ್ಲಿ 3 ಹಂತಗಳಾಗಿ ನಾವು ನೋಡುತ್ತೇವೆ. ಒಂದು ಮಂದೆ ಅಥವಾ ಕುರಿಗಳು, ಎರಡನೆಯದು ಸಭಾ ಹಿರಿಯರು. ಹಿರಿಯರಾದ ನಿಮಗೆ ಜೊತೆ ಹಿರಿಯನಾದ ನಾನು ಎಂಬುದಾಗಿ ಆತನು ಹೇಳ್ತಾನೆ ಪೇತ್ರನು. ಮೂರನೆಯದು ಹಿರಿ ಕುರುಬನು, ಯೇಸು ಕ್ರಿಸ್ತನ ಬಗ್ಗೆ. ಅರೆ 3 ಹಂತಗಳು. ಒಂದು ಮಂದೆ ಅಂದ್ರೆ ಎಲ್ಲ ವಿಶ್ವಾಸಿಗಳು, ಸಭೆಯಲ್ಲಿರುವ ಎಲ್ಲರೂ. ಎರಡನೇದಾಗಿ ಹಿರಿಯರು ಎಂಬಂಥದ್ದು ಬಹುವಚನದಲ್ಲಿದೆ. ಅದು ಆ ಸಭೆಯಲ್ಲಿರುವ ಹಿರಿಯರು. ಅವರ ಮೇಲೆ ಹಿರಿ ಕುರುಬನು, ಅದು ಏಕವಚನ, ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹಾಗಾದ್ರೆ ಕ್ರಿಸ್ತನಿಗೂ ಮಂದೆಗೂ ಮಧ್ಯೆ ಒಂದೇ ಒಂದು ಸ್ಥಾನ ಅಲ್ಲಿ ಕೊಡಲ್ಪಟ್ಟಿದೆ. ಅದು ಯಾವುದು? ಸಭಾ ಹಿರಿಯರು. ಸಭೆಯ ಆಡಳಿತ ದೇವರು ಅವರಿಗೆ ವಹಿಸಿಕೊಟ್ಟಿದ್ದಾನೆ, ಸುವಾರ್ತಿಕರಿಗಲ್ಲ. ಇನ್ನು ಈ ಸಭಾಪಾಲಕರು, ಉಪದೇಶಿಗಳು ಎಂಬುದಾಗಿ ಎಫೆಸ 4:11 ಹೇಳಿದವರಿಗಲ್ಲ, ಸಭಾ ಹಿರಿಯರಿಗೆ. ಅವರು ಸಭೆಯಲ್ಲಿದ್ದುಕೊಂಡು ಆ ಸಭೆಯ ವಿಷಯವಾಗಿ ಕಾಳಜಿ ಹೊಂದಿದವರಾಗಿ ಆ ಸಭೆಯ ಅಭಿವೃದ್ಧಿಗೋಸ್ಕರ ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಅವರು ಮುಂದೆ ಹೋಗುತ್ತಾರೆ. ಹಾಗಾದ್ರೆ ಸುವಾರ್ತಿಕನು, ಅಲ್ಲಿ ಬರುವಂತ ಒಂದು ಪ್ರಶ್ನೆ, ಒಬ್ಬ ಸುವಾರ್ತಿಕನು ಹೊರಗೆ ಹೋಗಿ ಸೇವೆ ಮಾಡಿ ಒಂದು ಕಡೆಯಲ್ಲಿ ಒಂದು ಸಭೆ ಸ್ಥಾಪಿತವಾಗಿ ಅವನು ಆ ಸಭೆಯನ್ನು ಪೋಷಿಸಿ ಬರುವಾಗ ಸ್ವಾಭಾವಿಕವಾಗಿ ಅವನು ಹಿರಿಯನಾಗುವುದಿಲ್ಲವೋ? ಆಗುವುದಿಲ್ಲ. ದೇವರು ನೇಮಿಸಬೇಕು, ಸ್ವಾಭಾವಿಕವಾಗಿ ಯಾರು ಹಿರಿಯರಾಗೋದಿಲ್ಲ. ಹಾಗಾದ್ರೆ ಅವನ ಪಾತ್ರವೇನು ಆ ಸಭೆಯಲ್ಲಿ? ಅಲ್ಲಿ ಅವನು ತೀರ್ಮಾನಿಸಿಕೊಳ್ಳಬೇಕಾದದ್ದು, ಅವನು ಯಥಾರ್ಥವಾಗಿ ಸಭೆಯ ಸುವಾರ್ತಿಕನಾಗಿಯೋ ಅಥವಾ ಸಭಾಪಾಲಕನ ಉಪದೇಶಕರು, ಪಾಸ್ಟರ್ ಟೀಚರ್ ಎಂಬಂತ ಪದ ನಾವು ಅಲ್ಲಿ ಉಪಯೋಗಿಸಬಹುದು. ಸಭೆಯೊಳಗೆ ಅವನಿಗೆ ಕೆಲಸವಿದೆ. ಆದ್ರೆ ಅವನು ಹಿರಿಯನಾಗಿ ಒಂದು ಕರೆ ಅವನಿಗಿದ್ದರೆ ಅವನು ಹಿರಿಯನಾಗಿ ಇರಬೇಕು.
ಸಭೆಯಿಂದ ಹೊರಗೆ. ಈಗ ಆಗುವಂತ ಒಂದು ತೊಂದರೆ ಅಂತ ಹೇಳಿದ್ರೆ, ಸುವಾರ್ತಿಕರು ಹಿರಿಯರು ಎಂಬುದು ಎರಡನ್ನೂ ಸೇರಿಸಿಕೊಂಡು ಕೆಲವರು ಸಭೆಯಲ್ಲಿ ಹಿರಿಯರು ಎಲ್ಲ ಆಡಳಿತ ಅವರೇ ವಹಿಸ್ತಾರೆ. ವರ್ಷಕ್ಕೆ 11 ತಿಂಗಳು ವಿದೇಶದಲ್ಲಿ ಪರ್ಯಟನೆ ಮಾಡ್ತಾ ಇರ್ತಾರೆ, ಅಲ್ಲಿಂದ ರಿಮೋಟ್ ಕಂಟ್ರೋಲ್ ಸಭೆಯನ್ನ. ನಾನು ಒಬ್ಬ ವ್ಯಕ್ತಿ ಹತ್ರ ಇದನ್ನು ಹೇಳಿದಾಗ ಅವರಿಗೆ ನನ್ನ ಮೇಲೆ ಕೋಪ ಬಂತು. ಅಂತ ಒಂದು ಹಿರಿತನ ಸಭೆಯಲ್ಲಿ ಇಲ್ಲ. ಅಗತ್ಯ ಎಲ್ಲಿಯಾದ್ರೂ ಹೋಗ್ಬೇಕಾದ್ರೆ ಸೇವೆ ಇದ್ರೆ ಹೋಗ್ಬೋದು, ಬಾರದು ಎಂಬುದಾಗಿ ನಾನು ಹೇಳುವಂತದ್ದಲ್ಲ. ನಿರಂತರವಾಗಿ ನನ್ನ ಹಾಗಿರುವಂತವ್ರು ಸಭಾ ಹಿರಿಯರಾಗಬೇಕು ಎಂಬುದಾಗಿ ಹೇಳಿದ್ರೆ, ನನ್ನ ಸಭೆಯಲ್ಲಿ ನಾನು ಇರೋದೇ ತಿಂಗಳಿಗೆ 1 ಸಾರಿಯೋ ಹಾಗೆ, ಅಂದ್ರೆ ಅಷ್ಟು ಸೇವಾ ಭಾರ ಹೊರಗಿರೋದ್ರಿಂದ ಅಲ್ಲಿ ಹಿರಿಯನಾಗಿದ್ದುಕೊಂಡು ಯಾವ ರೀತಿ ನಾನು ಸಭೆಯನ್ನು ಪರಿಪಾಲಿಸಬಹುದು? ಅದನ್ನು ಅಲ್ಲಿರುವಂತ ಕೆಲವರು ಹಿರಿಯರಿದ್ದಾರೆ. ಹಾಗಾದ್ರೆ ಸುವಾರ್ತಿಕನು ಅವನು ಐದರ ಇವ್ಯಾಂಜಲಿಸ್ಟ್ ಅವರೇ ಪಾಸ್ಟರ್ ಟೀಚರ್, ಅದೆರಡು ಒಂದೇ ಗುಂಪಿಗೆ ಸೇರಲ್ಪಟ್ಟದ್ದು. ಅದರಿಂದ ಈ ಪಾಸ್ಟರ್ ಟೀಚರ್ ಎಂಬವರನ್ನು ಇವ್ಯಾಂಜಲಿಸ್ಟ್ ಎಂಬುದಾಗಿ ಹುದುವಾಗಿ ಕರೀತಾರೆ, ಅದರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ಇವ್ಯಾಂಜಲಿಸ್ಟ್ ಅಂಡ್ ಎಲ್ಡರ್ಸ್ ಎರಡು ಒಂದೇ ವ್ಯಕ್ತಿ ಎಂಬುದಾಗಿ ಹೇಳಿದ್ರೆ ಅಲ್ಲಿ ಒಂದು ಕಾಂಟ್ರಡಿಕ್ಷನ್ ಇದೆ, ಒಂದು ತದ್ವಿರುದ್ಧತೆ ಇದೆ. ಯಾಕಂದ್ರೆ ಒಬ್ಬನು ಹೊರಗೆ ಕಳಿಸಲ್ಪಟ್ಟು ಸೇವೆ ಮಾಡುವವನು, ಒಬ್ಬನು ಸಭೆಯಲ್ಲಿ ಇದ್ದು ಸೇವೆ ಮಾಡುವವನು. ಅದರಿಂದ ಆ ವ್ಯಕ್ತಿಯ ಸೇವೆ ಏನು ಎಂಬುದು, ಕರೆ ಏನು ಎಂಬುದನ್ನ ಮೊದಲು ತಿಳಿದುಕೊಂಡು ಅದಕ್ಕೆ ಸೀಮಿತವಾಗಿರಬೇಕು. ಹಾಗಾದ್ರೆ ಒಬ್ಬ ಸುವಾರ್ತಿಕನ ಕೆಲಸವೇನು? ಅವನು ಒಂದು ಕಡೆಯಲ್ಲಿ ಹೋಗಿ ಸುವಾರ್ಥ ಸೇವೆ ಮಾಡಿ, ಅಲ್ಲಿ ಒಂದು ಸಭೆ ಉಂಟಾಯಿತು, ಆ ಸಭೆಯವರನ್ನ ಪಾಲಿಸಿ ಪೋಷಿಸಿಕೊಂಡು ಬರುತ್ತಾನೆ. ಅವನು ಸಭೆಯಿಂದ ಕಳಿಸಲ್ಪಟ್ಟವನು. ಇನ್ನು ಆ ಸಭೆಗೆ ಆತ್ಮೀಕವಾದ ವಾಕ್ಯ ಬೋಧನೆಯನ್ನು ಕೊಡುವುದಕ್ಕಾಗಿ ಆ ಸಭಾಪಾಲಕರು, ಉಪದೇಶಕರು, ಪಾಸ್ಟರ್ ಟೀಚರ್ಸ್ ಅಂತವರು ಬಂದು ಅಲ್ಲಿ ವಾಕ್ಯ ಬೋಧನೆಯನ್ನು ಕೊಡುತ್ತಾರೆ. ಹೀಗೆ ಈ ಸಭೆ ಬೆಳೀತದೆ. ಈ ಸಭೆ ಬೆಳೆದ ಮೇಲೆ ಆ ಸಭೆಯಲ್ಲಿ ಆ ಸಭೆಯನ್ನು ನಯಿಸುವುದಕ್ಕೆ ಯೋಗ್ಯರಾದ ಹಿರಿಯರು ಯಾರು ಎಂಬುದನ್ನ ಗುರುತಿಸುವಂತ ಒಂದು ಜವಾಬ್ದಾರಿ ಇದೆ. ಯಾರಿಗೆ? ಈ ಸ್ವಾರ್ಥಕನಿಗೆ, ಅಥವಾ ಈ ಪಾಸ್ಟರ್ ಟೀಚರ್, ಅಥವಾ ಈ ಉಪದೇಶಕರು ಎಂಬುದಾಗಿ ಹೇಳುವವರಿಗೆ. ಉದಾಹರಣೆಗೆ ಪೌಲನು ತಿಮೋಥೆನಿಗೂ ತೀತನಿಗೂ ಎಲ್ಲ ಬರೆಯುವಾಗ, ತೀತನೊಂದಿಗೆ ಹೇಳುವಾಗ ಅಪಾಯಿಂಟ್ ಎಲ್ಡರ್ಸ್ ಇನ್ ಎವ್ರಿ ಸಿಟಿ ಎಂಬುದಾಗಿ ಹೇಳ್ತಾನೆ. ತಿಮೋಥೆನಿಗೆ ಅದನ್ನು ಬರೆಯುವಾಗ, ನಾನು ನಿನ್ನನ್ನು ಅಲ್ಲಿ ಬಿಟ್ಟು ಬಂದದ್ದು ಅಲ್ಲಿ ಕ್ರಮವಿಲ್ಲದ ಕೆಲವು ವಿಷಯಗಳನ್ನ ಕ್ರಮಪಡಿಸಿ ಪಟ್ಟಣಗಳಲ್ಲಿ ಹಿರಿಯರನ್ನ ನೇಮಿಸಬೇಕು ಎಂಬುದಾಗಿ. ಅದರ ಅರ್ಥವೇನು? ಕ್ರೇತದಲ್ಲಿ ಅವನನ್ನು ಬಿಟ್ಟು ಬಂದ. ಈ ಕ್ರೇತದವರು ಯಾರು? ಈ ಕ್ರೇತದವರು 50ಮ ದಿವಸ ಯೆರೂಸಲೇಮಿಗೆ ಬಂದಿದ್ರು. ಅಲ್ಲಿ 16 ದೇಶಗಳ ಪಟ್ಟಿ ನಾವು ಓದುತ್ತೇವೆ, ಅದರಲ್ಲಿ ಕ್ರೇತದವರು ಇದ್ದಾರೆ. ಲೋಕದ ಸುಮಾರು 16 ದೇಶಗಳಿಂದ ಚದರಿ ಹೋದ ಯಹೂದ್ಯರು 50ಮ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದರು. ಅವರಲ್ಲಿ 3000 ಜನರು ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ಹೊಂದಿದರು. 50ಮ ಹಬ್ಬದ ವಾರವಾದ ಮೇಲೆ ಅವರು ತಿರುಗಿ ಅವರ ಊರುಗಳಿಗೆ ಹೋದರು. ಅಪೊಸ್ತಲರು 1 ವಾರದಲ್ಲಿ ಯಾವ ಉಪದೇಶ ಕೊಟ್ಟಿದ್ದಾರೋ ಅದಕ್ಕೆ ಅನುಗುಣವಾಗಿ ಅವರು ಸ್ಥಳೀಯವಾಗಿ ಕೂಡಿ ಬರುತ್ತಾ ಇದ್ರು. ಆದ್ರೆ ಎಲ್ಲವೂ ಇನ್ನೂ ಕ್ರಮಕ್ಕೆ ಬಂದಿಲ್ಲ, ಯಾಕಂದ್ರೆ ಪೂರ್ಣ ಉಪದೇಶ ಇನ್ನೂ ಅವರಿಗೆ ಸಿಕ್ಕಲಿಲ್ಲ. ಆದ್ದರಿಂದಲೇ ತಿಮೋಥೆನನ್ನು, ತೀತನನ್ನು ಪಾಸ್ಟರಲ್ ಮಿನಿಸ್ಟ್ರೀಸ್ ಎಂಬುದಾಗಿ ನಾವು ಕರೆಯುವಂಥದ್ದು, ಸಭಾಪಾಲಕನ ಸೇವೆ ಎಂಬುದಾಗಿ, ಸಭೆಗಳಿಗೆ ಹೋಗಿ ಬೋಧನೆ ಕೊಡುವಂಥದ್ದು. ಅಂದ್ರೆ ಇವರು ಸಭೆಗಳನ್ನ ಸಂದರ್ಶಿಸುತ್ತಾರೆ ಪೌಲನ ಜೊತೆಯಲ್ಲಿ. ಆಗ ಕೆಲವು ಸಭೆಗಳಲ್ಲಿ ತಿಮೋಥೆನನ್ನು ಎಫೆಸದಲ್ಲಿ ಬಿಟ್ಟು ಬಂದಿದ್ದಾನೆ, ಅಲ್ಲಿ ಕೆಲವು ವಿಷಯ ಅವನು ಕ್ರಮಪಡಿಸಬೇಕು. ತೀತನನ್ನು ಕ್ರೇತದಲ್ಲಿ ಬಿಟ್ಟು ಬಂದಿದ್ದಾನೆ, ನೀವು ಅಲ್ಲಿರುವ ಕೆಲವು ವಿಷಯಗಳನ್ನ ಕ್ರಮಪಡಿಸಬೇಕು. ಅವರೆಲ್ಲ ಈ ಪಾಸ್ಟರ್ ಟೀಚರ್ ಗುಂಪಿಗೆ ಬರುವಂತವ್ರು. ನಾವು ಈ ಹಿರಿಯರ ಮತ್ತು ಈ ಸೇವಕರ ವಿಷಯವಾಗಿ ವಿವರವಾಗಿ ಕೊಡಲ್ಪಟ್ಟ 2 ಗ್ರಂಥಗಳು ಯಾವುದು ಗೊತ್ತಾ? ಒಂದು ತಿಮೋಥೆನ, ಒಂದು ತೀತನು. ಸಭಾ ಹಿರಿಯರ ಮತ್ತು ಸಭಾ ಸೇವಕರ ಗುಣಲಕ್ಷಣಗಳನ್ನು ಪೌಲನು ಯಾರಿಗೆ ತಿಳಿಸಿಕೊಟ್ಟಿದ್ದಾನೆ? ತಿಮೋಥೆನಿಗೆ ಮತ್ತೆ ತೀತನಿಗೆ. ಯಾಕೆ? ಅವರು ಸಭೆಗಳಿಗೆ ಹೋಗಿ ಇದನ್ನ ಬೋಧಿಸಿ ಅಲ್ಲಿ ಕಾರ್ಯಗಳನ್ನ ಕ್ರಮಪಡಿಸಬೇಕು. ಅದರಿಂದ ಒಬ್ಬ ಸುವಾರ್ತಿಕನಿಗೆ ಒಂದು ಜವಾಬ್ದಾರಿ ಇದೆ. ಎಲ್ಲಿಯವರೆಗೆ ಆ ಸಭೆ ಬೆಳೆದು ಒಂದು ಪಕ್ವತೆಗೆ ಬಂದು ಅವರ ಸಭಾ ಹಿರಿಯರನ್ನು ಗುರುತಿಸಲಿಕ್ಕೆ ಅವರಿಗೆ ಸಹಾಯ ಮಾಡಬೇಕು. ಸಭಾ ಹಿರಿಯರು ಗುರುತಿಸಲ್ಪಟ್ಟ ಮೇಲೆ ಈ ಸುವಾರ್ತಿಕನು ಆ ಸಭಾ ಹಿರಿಯರಿಗೆ ಅಧೀನನಾಗಿರಬೇಕು. ಸಮಸ್ಯೆ ಬರೋದಲ್ಲಿ
ಅಧೀನತೆ ಎಂಬುದು ಯಾರಿಗೂ ಬೇಡ. ನಾನು ಹೋಗಿ ಕಷ್ಟಪಟ್ಟು ಸೇವೆ ಮಾಡಿ ನನ್ನ ಶ್ರಮೆಯಿಂದ ಕರ್ತನ ಕಡೆಗೆ ಬಂದು ದೀಕ್ಷಾ ಸ್ನಾನ ಹೊಂದಿ ಸಭೆಗೆ ಬಂದಂತ ನೀನು ಈಗ ಹಿರಿಯನಾದಾಗ ನಾನು ನಿನ್ನ ಕೈ ಕೆಳಗೆ ಕೆಲಸ ಮಾಡ್ಬೇಕಾ? ಸ್ವಾರ್ಥಿಕರ ಪ್ರಶ್ನೆ ಇದೆಲ್ಲ ನಾನು ಕೇಳ್ತಾ ಇರುವಂತದ್ದು. ವಾಕ್ಯ ಹಾಗೆ ಹೇಳ್ತದೆ ರೀ. ಸ್ವಾರ್ಥಿಕರು ಸಭಾ ಹಿರಿಯರಿಗೆ ಅಧೀನರಾಗಿರಬೇಕು, ಅವರು ಸಭೆಯಿಂದ ಕಳಿಸಲ್ಪಟ್ಟವರಾಗಿರಬೇಕು. ನಾನು ನಿನ್ನೆ ಹೇಳ್ತಾ ಬಂದೆ, ಅಪೊಸ್ತಲರ ಕೃತ್ಯ 13-14 ಅಧ್ಯಾಯಗಳನ್ನ ನಾವು ಓದುವುದಾದ್ರೆ, ಪೌಲನು ಮತ್ತು ಸಂಗಡಿಗರು ಸಭಾ ಹಿರಿಯರು ಪ್ರಾರ್ಥಿಸಿ ಅವರನ್ನು ಕಳಿಸಿಕೊಟ್ಟರು, ತಿರುಗಿ ಸಭೆಗೆ ಬಂದು ವರದಿಯನ್ನು ಕೊಟ್ಟರು. ಹಾಗಾದ್ರೆ ಸಭೆಯಿಂದ ಕಳಿಸಲ್ಪಡುವ ಈ ಸುವಾರ್ಥಿಕರು, ಸಭೆಯಿಂದ ಕಳಿಸಲ್ಪಡುವ ಈ ಸಭಾಪಾಲಕರು, ಉಪದೇಶಿಗಳು ಅಂದ್ರೆ ಉಪದೇಶ ಮಾಡುವ ನಮ್ಮಂಥವರು ನಿರಂತರವಾಗಿ ಸಭೆಯಿಂದ ಹೊರಗಿರ್ಬೇಕೆಂಬುದಾಗಿ ಅಲ್ಲ. ಅವರ ಸೇವಾ ಪರ್ಯಟನೆ ಮುಗಿಸಿ ಅವರು ತಿರುಗಿ ಸಭೆಗೆ ಬರಬೇಕು. ಯಾವ ಸಭೆ ಅವರನ್ನು ಕಳಿಸಿದೆಯೋ, ಯಾವ ಸಭೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇದೆಯೋ ಅಲ್ಲಿ ವರದಿ ಸಲ್ಲಿಸಬೇಕು. ಏನು ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಅವರು ಸ್ವಲ್ಪ ಕಾಲ ಅಲ್ಲೇ ಇದ್ದುಕೊಂಡು ಸೇವೆ ಮಾಡಿದ್ರೆ, ಅದು ಆ ಸಭೆಯಲ್ಲೇ ಇದ್ದುಕೊಂಡು. ಹಾಗಾದ್ರೆ ಅವರಿಗೆ ಸ್ಥಳೀಯ ಸಭೆಯಲ್ಲಿಯೂ ಸೇವೆ ಇದೆ. ಇದು ವ್ಯತ್ಯಾಸವಾದಂತಹ ವಿಷಯ. ಸೊ ಇನ್ನು ಆ ಸುವಾರ್ಥಿಕನು ಅಲ್ಲೇ ಉಪದೇಶ ಮಾಡುವ ಸಭಾಪಾಲಕನಾಗಿ ಮುಂದುವರಿಯಬೇಕು ಅಂತಿದ್ರೆ, ಆ ಸಭಾ ಹಿರಿಯರಿಗೆ ಅಧೀನನಾಗಿದ್ದುಕೊಂಡು ಅವನು ಅದನ್ನು ಮುಂದುವರಿಸಬಹುದು, ಅದರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಟೀಚರ್ ಎಂಬುದಾಗಿ ಹೇಳಿದ ಕೂಡಲೇ ಏನೋ ಒಂದು ಅಲರ್ಜಿ, ಅಯ್ಯೋ ಅದು ಪೆಂತಿಕೋಸ್ತವರ ನಾಮ, ನಮಗಲ್ಲ ಎಂಬುದಾಗಿ ಯಾರು ಉಪಯೋಗಿಸ್ತಾ ಇಲ್ಲ ಪ್ರಧಾನ ಸಭೆಗಳಲ್ಲಿ. ವಾಕ್ಯದಲ್ಲಿ ಅದಿದೆ. ಆದ್ರೆ ಅವರು ಸಭಾ ಹಿರಿಯರಿಗೆ ವಿಧೇಯರಾಗಿರಬೇಕು. ಅಲ್ಲ, ನನ್ನ ಸೇವೆ ಅಲ್ಲಿ ಮುಗಿಯಿತು, ನಾನು ಇನ್ನೊಂದು ಸ್ಥಳಕ್ಕೆ ಹೋಗುತ್ತೇನೆ ಎಂಬುದಾಗಿ ದೇವರು ನನ್ನನ್ನು ಕಳಿಸಿದರೆ ನೀವು ಅಲ್ಲಿ ಹೋಗಿ ಸೇವೆ ಮಾಡಿ, ಅಲ್ಲಿ ಒಂದು ಸಭೆ ಸ್ಥಾಪನೆ ಆಗಲಿ. ಅಲ್ಲದೆ ನಾನು 10 ಸಭೆ 10 ಕಡೆಗಳಲ್ಲಿ ಪ್ರಾರಂಭಿಸಿದ್ದೇನೆ, ಇದೆಲ್ಲ 10 ನನ್ನ ಸಭೆಯ ಬ್ರಾಂಚ್. ಈಗ ಕೇಳುವಂತ ಒಂದು ಪದ ನಮ್ಮ ಬ್ರಾಂಚ್ ಅಂತೆ. ನಮ್ಮ ಸಭೆಯ ಗೆಲ್ಲುಗಳು ಎಲ್ಲಿದೆ ರೀ ವಾಕ್ಯದಲ್ಲಿ? ಇದೆಲ್ಲ ಒಂದೊಂದು ಸ್ಥಳೀಯ ಸಭೆಯು ಸ್ವತಂತ್ರ ಎಂಬುದಾಗಿ ನಾವು ಬೋಧಿಸುತ್ತೇವೆ, ಅಲ್ಲಿ ಬ್ರಾಂಚ್ ಚರ್ಚ್ ಇಲ್ಲ. ಅದು ದೇವರ ವಾಕ್ಯ ಬೋಧಿಸುವಂತ ವಿಷಯವಲ್ಲ. ಹಾಗಾದ್ರೆ ಸ್ವಾಭಾವಿಕವಾಗಿ ಒಂದು ಪ್ರಶ್ನೆ ಬರ್ಬೋದು, ನಾವು ಸಭೆಯಾಗಿ ಒಂದು ಕಡೆ ಹೋಗಿ ಸೇವೆ ಮಾಡಿ ಅಲ್ಲಿ ಒಂದು ಸ್ಥಳೀಯ ಸಭೆ ಸ್ಥಾಪನೆ ಆಯ್ತು, ನಮ್ಮ ಸಭೆಯಿಂದಲೇ ಬೋಧಕರು ಹಿರಿಯರು ಅಲ್ಲಿ ಹೋಗಿ ಅವರಿಗೆ ವಾಕ್ಯ ಬೋಧನೆ ಮಾಡುತ್ತಾರೆ, ಅವರನ್ನು ಬೆಳೆಸಿಕೊಂಡು ಬರುತ್ತಾರೆ, ಹಾಗೆ ಒಂದು 2-3 ಸಭೆ ಇದೆ, ನಾವೇ ಅವರನ್ನು ಪರಿಪಾಲಿಸುತ್ತಾ ಇದ್ದೇವೆ. ಆದ್ರೆ ಅದು ನಮ್ಮ ಬ್ರಾಂಚ್ ಅಲ್ಲವೋ, ನಮ್ಮ ಶಾಖೆ ಅಲ್ಲವೋ? ಕೇಳಬಹುದು. ಶಾಖೆ ಅಲ್ಲ. ಯಾಕಂದ್ರೆ ಆ ಪದಪ್ರಯೋಗ ದೇವರ ವಾಕ್ಯದಲ್ಲಿ ಇಲ್ಲ. ಈ ವಾಕ್ಯದಲ್ಲಿ ಇಲ್ಲದ ಪದಪ್ರಯೋಗವನ್ನೆಲ್ಲ ನಾವು ತಂದುಕೊಂಡು ತುಂಬಾ ವರ್ಷ ಅದನ್ನು ಉಪಯೋಗಿಸಿ ಏನೋ ಒಂದು ವಾಡಿಕೆಯಾಗಿ ಅದೇ ಉಪದೇಶವಾಗಿ ಹೋಗಿದೆ. ಹಾಗಾದ್ರೆ ಅದನ್ನು ನಾವು ಏನ್ ಮಾಡಬೇಕು? ನಾನು ಇನ್ನೇ ಹೇಳ್ತಾ ಬಂದೆ, ಸಭೆಯನ್ನು ಕುಟುಂಬಕ್ಕೆ ಹೋಲಿಸಿ ಎಫೆಸ 5ರಲ್ಲಿ ನಾವು ಓದುತ್ತೇವೆ. ಈ ಕುಟುಂಬದ ಬಗ್ಗೆ ನಾವು ಏನ್ ನೋಡ್ತೇವೆ? ಮಕ್ಕಳು ತಂದೆ ತಾಯಿಗಳನ್ನ ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವ ಒಂದು ಕಾಲ ಬರ್ತದೆ. ಅಲ್ಲಿಯವರೆಗೆ ತಂದೆ ತಾಯಿಗಳ ಅಧೀನತೆಯಲ್ಲಿ ಅವರಿದ್ರು. ದೇ ಆರ್ ಸಬ್ಮಿಸಿವ್ ಟು ದ ಪೇರೆಂಟ್ಸ್, ಬಟ್ ವೆನ್ ದೇ ಮ್ಯಾರಿಡ್ ದೇ ಲೀವ್ ಫಾದರ್ ಅಂಡ್ ಮದರ್ ಅಂಡ್ ಜಾಯಿನ್ ಟು ಹಿಸ್ ಫಾದರ್. ದೇ ಬಿಕಮ್ ಎ ಇಂಡಿಪೆಂಡೆಂಟ್ ಫ್ಯಾಮಿಲಿ. ಅದೇ ರೀತಿಯಲ್ಲಿ ಒಂದು ಸಭೆಯಿಂದ ಕಳಿಸಲ್ಪಟ್ಟವರು ಒಂದು ಕಡೆಯಲ್ಲಿ ಹೋಗಿ ಸೇವೆ ಮಾಡಿ ಆತ್ಮಿಕವಾದ ಮಕ್ಕಳು ಅವರಿಗೆ ದೊರಕಿದಾಗ, ತಂದೆ ತಾಯಿಗಳು ಮಕ್ಕಳನ್ನು ಸಾಕಿದ ಹಾಗೆ ಅವರಿಗೆ ವಾಕ್ಯವನ್ನು ಕೊಟ್ಟು, ಅವರಿಗೆ ಪೋಷಣೆಯನ್ನು ಕೊಟ್ಟು, ಅವರಿಗೆ ಸಹಾಯವನ್ನು ಕೊಟ್ಟು, ಅವರನ್ನ ಬೆಳೆಸಿ ಅವರು ಪಕ್ವತೆ ಬರುವಾಗ ಅವರನ್ನ ಸ್ವತಂತ್ರ ಸಭೆಯಾಗಿ ಬಿಟ್ಟು ಬಿಡಬೇಕು. ಅಲ್ಲದೆ ಆಯುಷ್ಕಾಲವಿಡೀ ಅದು ನಮ್ಮ ಬ್ರಾಂಚ್ ಆಗಿ ನಡಿಬೇಕು ಎಂಬುದಾಗಿ ಹೇಳಿದ್ರೆ ನಮ್ಮ ಸಭೆಗೂ ನಾಮಧೇಯ ಸಭೆಗಳಿಗೆ ಏನ್ರಿ ವ್ಯತ್ಯಾಸ ಇದೆ? ವಾಕ್ಯದ ಆಧಾರದಲ್ಲಿ ನಾನು ಹೇಳ್ತಾ ಇರುವಂತದ್ದು. ಇದೆಲ್ಲ ಹೇಳಿದ್ರೆ ಕೆಲವರಿಗೆಲ್ಲ ಇಷ್ಟ ಅಲ್ಲ. ನನ್ನನ್ನು ನೇರವಾಗಿ ಟೀಕಿಸಿದವರು ತುಂಬಾ ಇದ್ದಾರೆ. ಪರವಾಗಿಲ್ಲ, ಮುಗಿತಾ ಬಂತು, 70 ವರ್ಷ ಆಯ್ತು, ಇನ್ನು ಎಷ್ಟು ವರ್ಷ ಅಂತ ನನಗೆ ಗೊತ್ತಿಲ್ಲ. ಹೇಳಲಿಕ್ಕಿರೋದನ್ನು ಕೊನೆವರೆಗೆ ಹೇಳ್ತೇನೆ. ಯಾಕಂದ್ರೆ ವಾಕ್ಯದ ಆಧಾರದಲ್ಲಿ ನಾನು ಹೇಳುವಂಥದ್ದು, ಅಲ್ಲದೆ ಮನುಷ್ಯನ ವಾಡಿಕೆ ಪ್ರಕಾರ ಇರುವಂತ ಒಂದು ವಿಷಯವನ್ನಲ್ಲ ನಾನಿಲ್ಲಿ ಹೇಳ್ತಾ ಇರುವಂಥದ್ದು. ಅಲ್ಲಿ ಸ್ವಾರ್ಥಿಕನು ದೊಡ್ಡವನೋ ಸಭಾ ಹಿರಿಯನು ದೊಡ್ಡವನೋ ಎಂಬ ಸಮಸ್ಯೆ ಇಲ್ಲ. ಯಾರೂ ದೊಡ್ಡವರಲ್ಲ, ಅವರವರಿಗೆ ವಹಿಸಿಕೊಟ್ಟ ಕೆಲಸ ಅವರು ಮಾಡ್ಬೇಕಷ್ಟೇ. ಸಭೆಯ ಶಿಸ್ತಿಗೆ ಅನುಗುಣವಾಗಿ ಸಭೆಯಲ್ಲಿರುವ ಎಲ್ಲರೂ, ಅವರು ಪ್ರಸಂಗಿಗಳಾಗಿರ್ಲಿ, ಬೋಧಕರಾಗಿರ್ಲಿ, ಸ್ವಾರ್ಥಿಕರಾಗಿರ್ಲಿ ಅಥವಾ ಸಾಧಾರಣ ವಿಶ್ವಾಸಿಗಳಾಗಿರ್ಲಿ, ಎಲ್ಲರೂ ಸಭೆಯ ಹಿರಿತನಕ್ಕೆ ಒಳಗಾಗಿರಬೇಕು. ಅದು ವಾಕ್ಯ ಬೋಧಿಸುವಂಥದ್ದು. ಹಿರಿಯರು ಹಿರೀ ಕುರುಮನಿಗೆ
ಅಧೀನದಲ್ಲಿರಬೇಕು. ಅವರಿಗೆ ಇಷ್ಟ ಬಂದ ಹಾಗೆ ಎಲ್ಲ ನಡೆಸುವಂಥದ್ದು. ಇದೆಲ್ಲ ವಾಕ್ಯ ನಮಗೆ ಬೋಧಿಸುವಂತ ವಿಷಯ. ಅದರಿಂದ ಈ ವಿಷಯವನ್ನು ನಾವು ತಿಳ್ಕೊಳ್ಬೇಕು. ಅದ ಸ್ವಾರ್ಥಿಕರು ಯಾವ ಕಾರಣದಿಂದಲೂ ಹಿರಿಯರಿಗಿಂತಲೂ ಏನು ಬೆಲೆ ಕಡಿಮೆ ಆದವರು ಏನು ಅಲ್ಲ. ಇವತ್ತು ನಡೆಯುವಂತ ದೊಡ್ಡ ಒಂದು ಸಮಸ್ಯೆ ಎಂಬುದಾಗಿ ಹೇಳಿದ್ರೆ, ನಮ್ಮ ಸಭೆಗಳಲ್ಲಿ ಹಿರಿಯರನ್ನು ಗುರುತಿಸುವಾಗ ಪ್ರಾಯ ಮಾತ್ರ ನೋಡುತ್ತಾರೆ. ಅತಿ ಹೆಚ್ಚು ಪ್ರಾಯ ಇರುವವರನ್ನ ಒಂದು 2-3 ಜನರನ್ನ ಹಿರಿಯರನ್ನಾಗಿ ಮಾಡೋಣ, ಅವರಲ್ಲಿ ಒಬ್ಬರು ಸತ್ರೆ ನೆಕ್ಸ್ಟ್ ಸೀನಿಯಾರಿಟಿ ಯಾರಿಗಿದೆ ಅವರನ್ನ ಮಾಡೋಣ. ಇದೊಂದು ವಾಡಿಕೆಯಾಗಿ ಹೋಗಿದೆ. ಈ ಸ್ವಾರ್ಥಿಕರು ಎಂಬವರು ಇವರು ರಾತ್ರಿ ಹಗಲು ಕೂತುಕೊಂಡು ದೇವರ ವಾಕ್ಯವನ್ನ ಕಲಿತು ಅಭ್ಯಾಸ ಮಾಡಿ ವಾಕ್ಯವನ್ನ ಕಲಿತು ಪ್ರಸಂಗ ಮಾಡ್ಲಿಕ್ಕೂ ವಾಕ್ಯ ಬೋಧನೆ ಮಾಡ್ಲಿಕ್ಕೂ ಶಕ್ತರಾಗಿದ್ದಾರೆ. ಆಗ ಸ್ವಾಭಾವಿಕವಾಗಿ ಅವರ ಒಂದು ಮೇಲ್ಗೈ ಸಭೆಯಲ್ಲಿ ಉಂಟಾಗ್ತದೆ ಅಲ್ವಾ? ಆದ್ದರಿಂದಲೇ ಈ ವಾದವೆಲ್ಲ ಬರುವಂಥದ್ದು. ಇದಕ್ಕೊಂದು ಪರಿಹಾರ ಬೇಕಾದ್ರೆ ಸುಮ್ಮನೆ ಕೈಗೆ ಸಿಕ್ಕಿದವರನ್ನೆಲ್ಲ ಹಿರಿಯರು ಎಂಬುದಾಗಿ ನೇಮಿಸಬೇಡ್ರಿ. ವಾಕ್ಯ ಜ್ಞಾನ ಉಳ್ಳವರು, ಸಭೆಯನ್ನ ಚೆನ್ನಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಸಾಮರ್ಥ್ಯ ಉಳ್ಳವರು, ಅವರು ದೇವರಿಂದ ನೇಮಿಸಲ್ಪಟ್ಟಿದ್ದಾರೆ ಎಂಬುದಾಗಿ ಖಚಿತಪಡಿಸಿಕೊಂಡು, ಅಲ್ಲದೆ ಮೆಜಾರಿಟಿ ಕೈ ಎತ್ತಿ ಓಟ್ ಹಾಕಿ ಅಲ್ಲ ಸಭೆಯಲ್ಲಿ ಹಿರಿಯರನ್ನ ನೇಮಿಸಬೇಕಾದದ್ದು. ಅದು ವಾಕ್ಯದ ಪದ್ಧತಿ ಅಲ್ಲ. ದೇವರ ಸಭೆ ಎಂಬಂಥದ್ದು ಅದೊಂದು ಡೆಮೋಕ್ರಸಿ ಅಲ್ಲ, ಅದೊಂದು ಥಿಯೋಕ್ರಸಿ. ಅದು ಪ್ರಜಾಪ್ರಭುತ್ವ ಅಲ್ಲ, ಅದು ದೈವ ಪ್ರಭುತ್ವ. ಅಲ್ಲಿ ಡೆಮೋಕ್ರಸಿ ಇಲ್ಲ, ಪ್ರಜಾಪ್ರಭುತ್ವ ಸಭೆಯಲ್ಲಿ ಇಲ್ಲ. ಇಟ್ ಇಸ್ ಓನ್ಲಿ ಥಿಯೋಕ್ರಸಿ. ದೇವರೊಬ್ಬನೇ, ಆತನ ಏನು ಹೇಳುತ್ತಾನೋ, ಆತನ ವಾಕ್ಯ ಏನು ಹೇಳ್ತದೋ ಅದಕ್ಕೆ ಅನುಗುಣ. ಅಲ್ಲದೆ ಮಾನುಷಿಕವಾಗಿ ತುಂಬಾ ವರ್ಷದಿಂದ ನಾವು ಹೀಗೆ ಮಾಡಿಕೊಂಡು ಬಂದಿದ್ದೇವೆ, ಇನ್ನು ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಹೇಳಿದ್ರೆ ನೀವು ಬದಲಾಯಿಸಬೇಡಿ, ಆದ್ರೆ ವಾಕ್ಯ ಬದಲಾಗೋದಿಲ್ಲ. ಆದ್ರಿಂದ ನಾನು ಮುಗಿಸ್ತೇನೆ ಆ ವಿಷಯವನ್ನಲ್ಲಿಗೆ. ನಾವಲ್ಲಿ ಕಾಣುವಂತ ಸಾರಾಂಶ, ಎಫೆಸ 4:11 ಕಾಣುವಂತಹ ಆ ಸೇವೆಗಳು ಸಭೆಯಿಂದ ಕಳಿಸಲ್ಪಟ್ಟವರಾಗಿ ಹೊರಗೆ ಹೋಗಿ ಮಾಡುವ ಸೇವೆಗಳು. ಅವರು ತಿರುಗಿ ತಮ್ಮ ಸಭೆಯಲ್ಲಿಯೂ ಬಂದು ಅಗತ್ಯಕ್ಕೆ ಅನುಗುಣವಾಗಿ ಸೇವೆ ಮಾಡಬೇಕು. ಆದರೆ 1 ತಿಮೋಥೆ 3ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟ ಸಭಾ ಹಿರಿಯರು, ಸಭಾ ಸೇವಕರು ಎಂಬಂತ ಪದಗಳು ಸ್ಥಳೀಯ ಸಭೆಗೆ ಮಾತ್ರ ಸೀಮಿತವಾದದ್ದು. ಈ ಸಭೆಯ ಹಿರಿಯನು ಇನ್ನೊಂದು ಸಭೆಯ ಹಿರಿಯನಾಗಿರ್ಲಿಕ್ಕೆ ಆಗೋದಿಲ್ಲ. ಅದು ವಾಕ್ಯದಲ್ಲಿ ಅಂತ ಪದ್ಧತಿ ಇಲ್ಲ. ಇದು ವ್ಯಕ್ತವಾಗಿ ಅದರ ಒಂದು ವಿವರಣೆ. ನಾನು ಹೇಳಿದ ವಿಷಯ ಎಲ್ಲರಿಗೂ ಅರ್ಥವಾಯಿತು ಎಂಬುದಾಗಿ ನಾನು ನಂಬುತ್ತೇನೆ. ಈ ವಿಷಯದಲ್ಲಿ ಯಾವ ಗಲಿಬಿಲಿಯೂ ಬೇಡ. ಕರ್ತನಿಗೋಸ್ಕರ ಅಧೀನವಾಗಬೇಕಾದಲ್ಲಿ ಅಧೀನವಾಗಬೇಕು. ಅಲ್ಲದೆ ನಾನು ದೊಡ್ಡವನು ಎಂಬುದಾಗಿ ಸಾಬೀತುಪಡಿಸಲಿಕ್ಕೆ ಹೋಗಿ ದೇವರಿಗೆ ಸಲ್ಲತಕ್ಕ ಘನತೆಯನ್ನು ನಾವು ಎತ್ತಿಕೊಂಡರೆ ಅದು ಒಳ್ಳೆಯದಲ್ಲ. ಅದರಿಂದ ನಮಗೆ ದೇವರು ಯಾವ ಸೇವೆ ಕೊಟ್ಟಿದ್ದಾನೆ, ನನ್ನ ಸ್ವಾರ್ಥಿಕನನ್ನಾಗಿಯೋ ಸಭಾಪಾಲಕನನ್ನಾಗಿಯೋ ಉಪದೇಶಕನನ್ನಾಗಿಯೋ ದೇವರು ನೇಮಿಸಿದ್ದಾನೋ, ಅಥವಾ ಸಭಾ ಹಿರಿಯನ್ನಾಗಿಯೋ ಸಭಾ ಸೇವಕನಾಗಿಯೋ ದೇವರು ನನ್ನ ನೇಮಿಸಿದ್ದಾನೋ, ಮೊದಲು ಅದರ ಎರಡರಲ್ಲಿ ಒಂದು ತೀರ್ಮಾನ ನಮ್ಮೊಳಗೆ ಉಂಟಾಗಬೇಕು. ಈ ಸರ್ವಕಲಾವಲ್ಲಭ ಎಂಬುದಾಗಿ ಎಲ್ಲ ಇರುವಂತ ಒಬ್ಬ ವ್ಯಕ್ತಿ ಎಂಬುದಾಗಿ ಯಾರೂ ಇಲ್ಲ. ಅದರಿಂದ ಆ ವಿಷಯದಲ್ಲಿ ನಾವು ಜಾಗ್ರತೆ ವಹಿಸಬೇಕು. ಆ ವಿಷಯವನ್ನು ನಾನು ಅಲ್ಲಿ ಬಿಟ್ಟುತ್ತೇನೆ. ಖಂಡಿತವಾಗಿಯೂ ಸ್ವಲ್ಪ ವಿವರವಾಗಿ ಹೇಳಿದ್ರಿಂದ ಎಲ್ಲರಿಗೂ ಆ ವಿಷಯ ಅರ್ಥವಾಯಿತು ಎಂಬುದಾಗಿ ನಾನು ನಂಬುತ್ತೇನೆ. ಇನ್ನು ನನ್ನ ವಿಷಯಕ್ಕೆ ಬರುತ್ತೇನೆ. ನಮ್ಮ ಕೊನೆಯ ಸಂದೇಶ, ಎಲ್ಲದರಲ್ಲಿಯೂ ದೇವರನ್ನು ಘನಪಡಿಸಿರಿ. ನಾವು 5 ಸಂದೇಶಗಳನ್ನ ಕೇಳುತ್ತಾ ಬಂದಿದ್ದೇವೆ ದೇವರನ್ನ ಘನಪಡಿಸಬೇಕು ಎಂಬ ವಿಷಯದಲ್ಲಿ. ಅದರಲ್ಲಿ 4 ವಿಷಯಗಳು ಪ್ರಾಮುಖ್ಯವಾಗಿ ನಾವು ಕಂಡದ್ದು. 1, ಸಭೆಯಲ್ಲಿ ದೇವರನ್ನ ಘನತೆ ಪಡಿಸಬೇಕು. 2, ಕುಟುಂಬ ಜೀವಿತದಲ್ಲಿ ದೇವರಿಗೆ ಘನತೆ ಉಂಟಾಗಬೇಕು. 3, ನಮ್ಮ ಸಾಮಾಜಿಕ ಜೀವಿತದಲ್ಲಿ ದೇವರಿಗೆ ಘನತೆ ಉಂಟಾಗಬೇಕು. 4, ನಮ್ಮ ದೇಹದಲ್ಲಿ ದೇವರಿಗೆ ಘನತೆ ಉಂಟಾಗಬೇಕು. ಅದು 4 ಪ್ರಾಮುಖ್ಯವಾದ ವಿಷಯಗಳನ್ನು ನಾವು ನೋಡಿದ್ದೇವೆ. ಅಷ್ಟೇ ಸಮಯ ಇದ್ದದ್ದು, ಅದನ್ನ ನಾವು ಮಾಡಿ ಮುಗಿಸಿದ್ದೇವೆ. ಈ ಕೊನೆಯ ಸಂದೇಶದಲ್ಲಿ ನಮ್ಮ ಜೀವಿತದಲ್ಲಿ ದೇವರ ಘನತೆಗೆ ಧಕ್ಕೆ ಉಂಟು ಮಾಡುವ ಕೆಲವು ವಿಷಯಗಳು, ಅದು ಏನು ಎಂಬುದನ್ನ ಒಂದು ಪಟ್ಟಿ ಮಾತ್ರ ನಿಮ್ಮ ಹತ್ರ ಹೇಳಿ ಇದನ್ನ ಮುಗಿಸಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಅದು ನಿಮಗೆ ಕೊಡಲ್ಪಟ್ಟ ಟಿಪ್ಪಣಿಯಲ್ಲಿ ಬರೆಯಲ್ಪಟ್ಟಿದೆ. ದೇವರ ಘನತೆಗೆ ಧಕ್ಕೆ ಉಂಟು ಮಾಡುವ ಅಥವಾ ವಿಘ್ನ ಉಂಟು ಮಾಡುವ ಕೆಲವು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಸಂಭವಿಸಬಹುದು. ಅದರ ಬಗ್ಗೆ ನಾವು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಎಂಬುದಾಗಿ ಈ ದೇವರ ವಾಕ್ಯ ನಮಗೆ ಬೋಧಿಸುವಂತದ್ದಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯ 6ನೇ ಅಧ್ಯಾಯದ 6ನೇ ವಾಕ್ಯ,
ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕಂದ್ರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ಒಂದು ಗುಂಪು ಜನರ ಬಗ್ಗೆ ಅಲ್ಲಿ ಗ್ರಂಥಕರ್ತನು ಹೇಳುವಂತ ಒಂದು ಮಾತು. ಅವರು ರಕ್ಷಿಸಲ್ಪಟ್ಟವರೇ, ಆದ್ರೆ ಅವರು ದೇವರಿಗೆ ಸಲ್ಲತಕ್ಕ ಗೌರವ ಸಲ್ಲಿಸುತ್ತಾ ಇಲ್ಲ. ಇನ್ನೂ ಒಂದು ಆತ್ಮಿಕ ಪಕ್ವತೆಗೆ ಅವರು ಬರಲಿಲ್ಲ. ತುಂಬಾ ಸೀನಿಯರ್ಸ್ ಆಗಿದ್ದಾರೆ. ಇನ್ನು ಪುನಃ ಪುನಃ ಅವರಿಗೆ ಉಪದೇಶ ಮಾಡುತ್ತಾ ಇರುವುದರಿಂದ ಅವರಿಗೆ ಮಾನಸಾಂತರ ತರುವುದು ಅಸಾಧ್ಯ. ಕೆಲವರು ಹೇಳುವ ಹಾಗೆ ಅವರು ರಕ್ಷಣೆ ನಷ್ಟಪಟ್ಟುಕೊಂಡವರು, ಅವರಿಗೆ ಮಾನಸಾಂತರ ಪಡಿಸುವುದು ಅಸಾಧ್ಯ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟದ್ದು. ಅಲ್ಲಿ ನಾವು ತಿಳ್ಕೊಳ್ಳಬೇಕಾದದ್ದು, ಅಸಾಧ್ಯತೆ ಎಂಬುದಾಗಿ ಹೇಳುವುದು ನಮ್ಮ ಉಪದೇಶದಿಂದ, ದೇವರಿಗೆ ಅಸಾಧ್ಯ ಎಂಬುದಾಗಿ ಅಲ್ಲ ಅಲ್ಲಿ ಹೇಳುವಂಥದ್ದು. ಈಗ ಒಬ್ಬ ವ್ಯಕ್ತಿ ಒಂದು ಪಾಪಕ್ಕೆ ಸಿಲುಕಿಕೊಂಡ್ರೆ, ಹೊಸದಾಗಿ ಬಂದ ಒಬ್ಬ ವಿಶ್ವಾಸಿ ಅಲ್ಲ, ಯವನಸ್ಥನಾದ ಒಬ್ಬ ಸಹೋದರನ ಸಹೋದರಿ ಆದ್ರೆ ಸಭಾ ಹಿರಿಯರು ಬಂದು ಸ್ವಲ್ಪ ಅವರನ್ನು ಕೂರಿಸಿ ಅವರ ಹತ್ರ ಮಾತಾಡಿ ಇದು ತಪ್ಪು, ಇದನ್ನು ತಿದ್ದಬೇಕು ಎಂಬುದಾಗಿ ಎಲ್ಲ ಹೇಳಿದ್ರೆ ಅವರು ಒಪ್ಪಿಕೊಂಡು ಅದನ್ನು ಬಿಟ್ಟು ಮಾನಸಾಂತರ ಹೊಂದಿ ತಿರುಗಿ ಅನ್ಯೋನ್ಯತೆಗೆ ಬರ್ತಾರೆ. ಆದ್ರೆ ನನ್ನಂತ ಪ್ರಸಂಗಿ ಒಬ್ಬನು ಏನು ಗೊತ್ತಿಲ್ಲದೆ ಮಾಡೋದ ಇಂಥವರೆಲ್ಲ ತಪ್ಪು ಮಾಡುವಾಗ? ದೊಡ್ಡ ದೊಡ್ಡವರೆಲ್ಲ ಬಿದ್ದು ಹೋದಂತ ಚರಿತ್ರೆ ಸಾಕಷ್ಟು ಇದೆಯಲ್ಲ ನಮ್ಮ ಮಧ್ಯದಲ್ಲಿ. ಅದೆಲ್ಲ ನೆನಪಿಗೆ ತರೋದು ಬೇಡ, ಒಳ್ಳೇದಲ್ಲ. ಅವರ ಹತ್ರ ಹೋಗಿ ಬ್ರದರ್ ನೀವು ಮಾಡೋದು ತಪ್ಪು ಎಂಬುದಾಗಿ ಹೇಳಿದ್ರೆ, ನನ್ನ ಹತ್ರ ಕೇಳಿಕೆ ನೀನು ಯಾರೋ, ನೀನು ಹುಟ್ಟೋದಕ್ಕಿಂತ ಮೊದಲೇ ನಾನು ಸೇವೆಯಲ್ಲಿದ್ದೆ ಗೊತ್ತಾ? ಹಾ, ಇವರೆಲ್ಲ ಹೇಳೋ ಮಾತು. ಅವರಿಗೆ ಮಾನಸಾಂತರ ಹುಟ್ಟಿಸಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಹೇಳಲ್ಪಟ್ಟಿರುವಂಥದ್ದು. ಅದರಿಂದ ಅವರು ತಿಳಿದುಕೊಂಡೆ, ಗೊತ್ತಿದ್ದುಕೊಂಡೆ ಮತ್ತೆ ಮತ್ತೆ ದೇವರ ಮಗನನ್ನು, ಕ್ರಿಸ್ತನನ್ನು ಶಿಲುಬೆಗೆ ಹಾಕ್ತಾ ಇದ್ದಾರೆ. ಅಂಥವ್ರು ಕೆಲವರು ಸಭೆಗಳಲ್ಲಿ ಇರಬಹುದು. ಅವರು ಸದಾ ದೇವರ ಘನತೆಗೆ ಧಕ್ಕೆ ತರುವವರೇ ಆಗಿರುತ್ತಾರೆ. ಇನ್ನು ವೈಯಕ್ತಿಕವಾಗಿ ನಮ್ಮ ಜೀವಿತದಲ್ಲಿ ಕೆಲವು ವಿಷಯಗಳನ್ನು ನಾನು ಅಲ್ಲಿ ಪಟ್ಟಿ ಮಾಡಿದ್ದೇನೆ. ಅದರಲ್ಲಿ ಒಂದನೇದು, ದೇವರನ್ನು ತಿಳಿದುಕೊಂಡವರು ಆತನ ಆಜ್ಞೆಗಳನ್ನು ಮೀರುವಾಗ ದೇವರ ಘನತೆಗೆ ನಮ್ಮ ಜೀವಿತದಲ್ಲಿ ಧಕ್ಕೆ ಉಂಟಾಗುತ್ತದೆ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯದ 21ನೇ ವಾಕ್ಯ, 2 Peter 2:21. ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು. It was better for them not to know the way than to deviate from the way that was given to them. ಹಾಗಾದ್ರೆ ಇಲ್ಲಿ ದೇವರನ್ನು ತಿಳಿದುಕೊಂಡವರು, ನಾವೆಲ್ಲ ದೇವರನ್ನು ತಿಳಿದುಕೊಂಡವರು, ವಿಶ್ವಾಸಿಗಳಾಗಿದ್ರೆ ದೇವರನ್ನು ತಿಳಿದುಕೊಂಡವರು. ದೇವರು ತನ್ನನ್ನೇ ನಮಗೆ ತಿಳಿಯಪಡಿಸಿ ಕೊಟ್ಟಿದ್ದಾನೆ. ನಾವು ಆತನನ್ನು ತಿಳ್ಕೊಂಡಿದ್ದೇವೆ, ಚೆನ್ನಾಗಿ ನಮಗೆ ಗೊತ್ತಿರುವಂತಹ ವಿಷಯ. ಆದರೆ ಗೊತ್ತಿದ್ದುಕೊಂಡು ಮನಪೂರ್ವಕವಾಗಿ ಆತನ ಆಜ್ಞೆಯನ್ನು ಮೀರುವಾಗ, when you deliberately violate the law of the Lord, ಅದು ದೇವರ ಘನತೆಗೆ ಧಕ್ಕೆ ತರುವಂತಹದ್ದಾಗಿದೆ. ಗೊತ್ತಿಲ್ಲದೆ ಒಬ್ಬ ವ್ಯಕ್ತಿ ಒಂದು ವಿಷಯ ಮಾಡಿದರೆ, ಅವನಿಗೆ ಗೊತ್ತಿರಲಿಲ್ಲ, ದೇವರು ತನ್ನ ಸಮಯದಲ್ಲಿ ಅದನ್ನು ಅವನಿಗೆ ತಿಳಿಯಪಡಿಸುತ್ತಾನೆ. ಆತರ ಗೊತ್ತಿದ್ದುಕೊಂಡು ಆಜ್ಞೆಗಳನ್ನ ಮೀರುವವನು, ದೇವರ ವಾಕ್ಯದಲ್ಲಿ ಅನೇಕ ಆಜ್ಞೆಗಳು ನಮಗೆ ಕೊಡಲ್ಪಟ್ಟಿದೆ. ಇಂತಿದ್ದನ್ನ ಮಾಡಬೇಕು, ಈ ರೀತಿಯಾಗಿ ಮಾಡಬೇಕು, ಇದೆಲ್ಲ ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನಮಗೆ ಹೇಳುವಂತದ್ದಾಗಿದೆ. ಆದ್ರೆ ಅದನ್ನ ಮೀರಿ ಅದನ್ನು ಮಾಡುವುದಿಲ್ಲ ಎಂಬುದಾಗಿ ನಾವು ಒಂದು ತೀರ್ಮಾನ ತಗೊಂಡ್ರೆ ಖಂಡಿತವಾಗಿಯೂ ನಮ್ಮ ಮುಖಾಂತರ ದೇವರಿಗೆ ಘನತೆ ಉಂಟಾಗುವುದಿಲ್ಲ. ಆದ್ರಿಂದ ಗೊತ್ತಿದ್ದುಕೊಂಡು ಆಜ್ಞೆ ಮೀರುವವರು, ಅದರ ಬಗ್ಗೆ ಅಲ್ಲಿ ಪೇತ್ರನು ಹೇಳುವಂಥದ್ದು, ಆ ಮಾರ್ಗವನ್ನು ತಿಳಿಯದೇ ಇದ್ದರೆ ಒಳ್ಳೆಯದಾಗಿತ್ತು ಎಂಬುದಾಗಿ. ಅಂದ್ರೆ ಹೆಚ್ಚು ತಿಳಿದಷ್ಟು ಹೆಚ್ಚು ಲೆಕ್ಕ ಕೊಡಬೇಕು. ನಾನು ಈ ಬ್ರದರನ್ ಸಭೆಗಳ ಬಗ್ಗೆ ಯಾವಾಗಲೂ ಆಲೋಚಿಸುವಾಗ ನನ್ನ ಮನಸ್ಸಿಗೆ ಬರುವಂತ ಒಂದು ವಿಷಯ, ಈ ಸಭೆಗಳಲ್ಲಿ ದೇವರ ವಾಕ್ಯ ಸಾರುವ ಹಾಗೆ ಬೇರೆ ಒಂದು ಗುಂಪಿನಲ್ಲಿಯೂ ಸಾರ್ತದೆ ಎಂಬುದಾಗಿ ನಾನು ನೆನೆಸೋದಿಲ್ಲ. ನಮಗೆ ಪಬ್ಲಿಸಿಟಿ ಕಮ್ಮಿ ಆದ್ರಿಂದ ಎಲ್ಲರಿಗೂ ಗೊತ್ತಿಲ್ಲ ಅಷ್ಟೇ. ಈ ವಾಕ್ಯದಲ್ಲಿರುವ ಒಂದು ಕಾಮ ಫುಲ್ ಸ್ಟಾಪಿಗೂ ನಾವು ಒಂದು ವಿವರಣೆ ಕೊಡ್ತೀವಿ. ಅಂತ ಜನಾಂಗ ಈ ಬ್ರದರನ್ ಸಭೆಗಳು ಎಂಬವರು. ವಾಕ್ಯ ಕೇಳಿ ಕೇಳಿ ಎಷ್ಟು ಬಾರಿ ನಾವು ವಾಕ್ಯ ಕೇಳಿದ್ದೇವೆ, ದೇವರನ್ನ ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಅಂದ ಅತಿ ಹೆಚ್ಚು ಲೆಕ್ಕ ನಾವು ಕೊಡಬೇಕಾಗುತ್ತದೆ.
ಯಾಕೋಬನ ಪತ್ರಿಕೆ ಬರೆಯುವಾಗ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದ 22ನೇ ವಾಕ್ಯ, ಜೇಮ್ಸ್ 1:22, ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ನಾವೆಲ್ಲ ಕೇಳುವವರು ಆಗಿದ್ದೇವೆ, ಆದ್ರೆ ಆಜ್ಞೆನ ಕೈಕೊಳ್ಳುವವರು ಅಲ್ಲದಿದ್ದರೆ ಅದರ ಬಗ್ಗೆ ಯಾಕೋಬನು ಹೇಳುವಂಥದ್ದು, ನಾವು ನಮ್ಮನ್ನೇ ಮೋಸಪಡಿಸಿಕೊಳ್ಳುತ್ತಾ ಇದ್ದೇವೆ. ಸೆಲ್ಫ್ ಡಿಸೆಪ್ಷನ್, ಸ್ವಯಂ ವಂಚನೆ. ಬೇರೆಯವರು ನಮ್ಮನ್ನು ವಂಚಿಸುತ್ತಾರೆ, ನಾವು ಕೆಲವರನ್ನ ವಂಚಿಸಿರಬಹುದು, ಆದ್ರೆ ನಾವು ನಮ್ಮನ್ನೇ ವಂಚಿಸಿಕೊಳ್ಳುವಂತಹ ಒಂದು ವಿಷಯ ಇಲ್ಲಿ ಹೇಳಲ್ಪಟ್ಟದ್ದು. ಅಂತಹ ವಂಚನೆಗಳಿಗೆ ನಾವು ಒಳಗಾಗಬಾರದು ಎಂಬುದಾಗಿ ದೇವರ ವಾಕ್ಯ ವ್ಯಕ್ತವಾಗಿ ನಮಗೆ ಹೇಳಲ್ಪಟ್ಟಿದೆ. ಆದುದರಿಂದಲೇ ಅಲ್ಲಿ ಪೇತ್ರನು ಹೇಳುವಂಥದ್ದು, ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು ಎಂಬುದಾಗಿ. ನಾನು ಮುಂದೆ ಹೋಗ್ತೇನೆ. ಎರಡನೇ ವಿಷಯ, ಎರಡನೇದಾಗಿ ನಮ್ಮ ದೇವರಿಗೆ ಘನತೆ ತರುವುದರಲ್ಲಿ ನಮ್ಮ ಜೀವಿತದಲ್ಲಿ ಧಕ್ಕೆ ತರುವಂತಹ ವಿಷಯ. ಒಬ್ಬ ವಿಶ್ವಾಸಿಯು ಮನಪೂರ್ವಕವಾಗಿ ಪಾಪ ಮಾಡುವಾಗ, when a believer deliberately commits a sin, ಅದು ದೇವರಿಗೆ ಘನತೆ ತರುವುದಕ್ಕೆ ಧಕ್ಕೆ ಉಂಟು ಮಾಡುತ್ತದೆ. ಯಾಕೋಬನ ಗ್ರಂಥ 1ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ, ಜೇಮ್ಸ್ 1:14 and 15. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ. ಆದ್ರೆ ಇಲ್ಲಿ ನಾವು ನೋಡುವಂಥದ್ದು, ಪಾಪ ಯಾವ ರೀತಿಯಲ್ಲಿ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಬರಬಹುದು ಎಂಬುದಾಗಿ. ತನ್ನಲ್ಲಿರುವ ಆಶಾಪಾಶದಿಂದ ಸೆಳೆಯಲ್ಪಟ್ಟು. ಯಾರು ಗೊತ್ತಿಲ್ಲದೆ ಪಾಪ ಮಾಡೋದಿಲ್ಲ. ವಿಶ್ವಾಸಿಯ ವಿಷಯದಲ್ಲಿ ನಿದ್ರೆಯಲ್ಲಿ ಯಾರಿಗಾದ್ರೂ ಪಾಪ ಮಾಡ್ಲಿಕ್ಕಾಗ್ತದೆ? ಇಲ್ಲ. ಅಯ್ಯೋ, ನಾನು ನಿದ್ರೆ ಮಾಡೋ ಏನೋ ಒಂದು ಕೆಟ್ಟ ಕನಸು ಬಂತು, ದೇವರೇ ಕ್ಷಮಿಸಿ, ಅದು ನಿಮ್ಮ ತಪ್ಪಲ್ಲ ರೀ. ಈ ಪಾಪ ಕಮಿಟ್ಮೆಂಟ್, ಅದು ನಾವು ಮಾಡುವಂತ ಒಂದು ಕ್ರಿಯೆ, ಒಂದು ಕೆಲಸ, ಅದು ಮನಪೂರ್ವಕವಾಗಿ ಮಾಡುವಂಥದ್ದು. ಅದಕ್ಕೆ ಕಾರಣವೇನು? ನಮ್ಮೊಳಗಿರುವ ಆಶಾಪಾಶದಿಂದ ಸೆಳೆಯಲ್ಪಟ್ಟವರಾಗಿ. ಅದರಿಂದ ಒಬ್ಬ ವಿಶ್ವಾಸಿ ಮನಪೂರ್ವಕವಾಗಿ ಒಂದು ಪಾಪವನ್ನ ಮಾಡುವುದಾದರೆ ಅದು ದೇವರ ಘನತೆಗೆ ಧಕ್ಕೆಯನ್ನುಂಟು ಮಾಡುತ್ತದೆ. ಈ ಆಶಯಗಳನ್ನ ಬೆಳೆಯುವುದಕ್ಕೆ ಬಿಟ್ಟರೆ ಅದು ಅದರ ಫಲ ಪಾಪದ ಫಲ ಮರಣ. ಅದನ್ನು ಅಲ್ಲಿ ವ್ಯಕ್ತವಾಗಿ ನಾವು ನೋಡುವರಾಗಿದ್ದೇವೆ. ಅದರಿಂದ ಮನುಷ್ಯರಾಗಿರುವ ನಾವು, ಹಳೆಯ ಸ್ವಭಾವ ನಮ್ಮಲ್ಲಿದೆ. ಯಾವ ಗಳಿಗೆಯಲ್ಲಿ ಬೇಕಾದರೂ ನಮ್ಮ ಒಳಗೆ ಅಡಕವಾಗಿರುವ ಕೆಲವು ಆಶಾಪಾಶಗಳು ಅದು ತಲೆ ಎತ್ತಿ ಮೇಲೆ ಬರಬಹುದು. ಆಗ ಅದನ್ನ ಅಲ್ಲೇ ಒಡೆದು ಅದುಂಬೇಕು, ಮೇಲೆ ಬರಲಿಕ್ಕೆ ಬಿಡಬಾರದು. ಅಲ್ಲಿ ಅದನ್ನ ಮೇಲೆ ಬರಲಿಕ್ಕೆ ಬಿಟ್ರೆ ಅದು ನಮ್ಮನ್ನ ಪಾಪಕ್ಕೆ ಸಿಲುಕಿಸುತ್ತದೆ. ಅದರಿಂದ ದೇವರಿಗೆ ಘನತೆ ಉಂಟಾಗುವುದಿಲ್ಲ, ತನ್ನ ಘನತೆಗೆ ಧಕ್ಕೆ ಉಂಟಾಗುತ್ತದೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಒಬ್ಬ ಸೇವಕರು ಈ ರೀತಿಯಾಗಿ ಒಂದು ಉದಾಹರಣೆ ಹೇಳಿದರು. ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಎರಡು ಸ್ವಭಾವಗಳಿದೆ. ಒಂದು ಹೊಸ ಸ್ವಭಾವ, ಒಂದು ಹಳೆಯ ಸ್ವಭಾವ. ವಿಶ್ವಾಸಕ್ಕೆ ಬಂದ ಕೂಡಲೇ ಹಳೆಯದೆಲ್ಲ ಹೋಯ್ತು, ಎಲ್ಲ ಹೊಸ ಸ್ವಭಾವ ಮಾತ್ರ ಎಂಬುದಾಗಿ ಯಾರು ನೆನೆಸಬಾರದು. ಹಳೆಯ ಸ್ವಭಾವ ನಮ್ಮೊಳಗಿದೆ, ಅದು ಈ ಶರೀರ ಮಾರ್ಪಾಟಾಗುವವರೆಗೂ ಇದರೊಳಗೆ ಇರ್ತದೆ. ರಕ್ಷಿಸಲ್ಪಡದವರ ಜೀವಿತದಲ್ಲಿ ಒಂದೇ ಸ್ವಭಾವ, ಹಳೆಯ ಸ್ವಭಾವ ಮಾತ್ರ, ಹೊಸ್ತಿಲ್ಲ. ರಕ್ಷಿಸಲ್ಪಟ್ಟಾಗ ಒಂದು ಹೊಸ ಸ್ವಭಾವ ಅವನೊಳಗೆ ಬಂದಿದೆ, ಆದ್ರೆ ಹಳೆಯದು ಅಲ್ಲೇ ಇದೆ. ಯಾವಾಗಲೂ ಇದೆರಡರ ಮಧ್ಯದಲ್ಲಿ ಒಂದು ಪೈಪೋಟಿ, ಒಂದು ಕಲಹ. ಅದಕ್ಕೆ ಒಬ್ಬ ಸೇವಕರು ಅದನ್ನು ಒಂದು ಬಿಳಿ ನಾಯಿ ಮತ್ತು ಕಪ್ಪು ನಾಯಿಗೆ ಹೋಲಿಸಿ ಹೇಳಿದರು. ಮೊದಲು ಅವನ ಒಳಗಿದ್ದದೊಂದು ಕಪ್ಪು ನಾಯಿ, ಈಗ ಒಂದು ಹೊಸ ಸ್ವಭಾವ ಬಂದಿದೆ, ಅದನ್ನೊಂದು ಬಿಳಿ ನಾಯಿಗೆ ಹೋಲಿಸಿ ಹೇಳಿದ್ದಾರೆ. ಇದೆರಡೂ ತಲೆ ಎತ್ತುತ್ತದೆ. ಆಗ ನೀವು ಯಾವುದಕ್ಕೆ ಆಹಾರ ಕೊಟ್ಟು ಪೋಷಿಸುತ್ತೀರೋ ಅದಕ್ಕೆ ಮೇಲುಗೈ. ಯಾವಾಗಲೂ ಈ ಬಿಳಿ ನಾಯಿ ಮರಿಗೆ ಆಹಾರ ಕೊಟ್ಟು ಹಾಲು ಕೊಟ್ಟು ಅದನ್ನೇ ಪೋಷಿಸುತ್ತಾ ಇರುವುದಾದ್ರೆ ಆ ಹೊಸ ಸ್ವಭಾವ ಬೆಳೀತಾ ಇರ್ತದೆ. ಆದ್ರೆ ಒಮ್ಮೊಮ್ಮೆ ಈ ಕಪ್ಪು ನಾಯಿ ಮರಿಯು ತಲೆ ಎತ್ತುತ್ತದೆ. ಆಗ ಅಯ್ಯೋ ಪಾಪ, ಎಷ್ಟು ವರ್ಷ ನನ್ನ ಜೊತೆಯಲ್ಲಿ ಇದ್ದದ್ದಲ್ಲ, ಸ್ವಲ್ಪ ಹಾಲು ಕೊಡೋಣ ಎಂಬುದಾಗಿ ಕೊಟ್ರೆ ಪಾಪಕ್ಕೆ ಸಿಲುಕಿಸ್ತದೆ. ಒಬ್ಬ ಸೇವಕರು ಹೇಳಿದಂತ ಉದಾಹರಣೆ ಇದು.
ಅದರಿಂದ ನಾವು ಮಾಡಬೇಕಾದದ್ದು ಈ ಹಳೆಯ ಸ್ವಭಾವಕ್ಕೆ ಆಹಾರ ಕೊಡದೆ ಅದನ್ನು ಉಪವಾಸ ಬಿಡಬೇಕು. ಅದಕ್ಕೆ ಗೆಲ್ಲುವುದಕ್ಕೆ ಬಿಡಬಾರದು. ಹೊಸದಕ್ಕೆ ಮಾತ್ರ ಪೋಷಣೆಯನ್ನು ಕೊಟ್ಟು ಅದನ್ನು ನಾವು ಬೆಳೆಸಬೇಕು. ಹಳೆಯದಕ್ಕೆ ಆಹಾರ ಕೊಡುವುದು ಅಂದ್ರೆ ಮನಪೂರ್ವಕವಾಗಿ ವಿಶ್ವಾಸಿ ಮಾಡುವಂತ ಪಾಪ. ಅದು ದೇವರ ಘನತೆಗೆ ಧಕ್ಕೆ ತರುವಂತದ್ದಾಗಿದೆ. ಮೂರನೇ ವಿಷಯಕ್ಕೆ ನಾನು ಹೋಗುತ್ತೇನೆ. ಒಬ್ಬ ವಿಶ್ವಾಸಿಯು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗುವಾಗ, when a believer unequally yokes himself with unbelievers. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯದ 14ನೇ ವಾಕ್ಯ. ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇಲ್ಲದವರೊಡನೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ನಿನ್ನೆ ವಿವಾಹದ ವಿಷಯದಲ್ಲಿ ಇದನ್ನು ನಾನು ಸ್ವಲ್ಪ ವಿವರಿಸಿದ್ದೇನೆ. ಇದು ವಿವಾಹದ ವಿಷಯದಲ್ಲಿ ಮಾತ್ರವಲ್ಲ, ವಿವಾಹದ ವಿಷಯದಲ್ಲಿ ಪ್ರತ್ಯೇಕವಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಯಾವ ವಿಷಯದಲ್ಲಿ ಆದರೂ ಈ ಸಮಾಜದಲ್ಲಿ ನಾವು ಜೀವಿಸುವಾಗ ನಮ್ಮ ಸುತ್ತಮುತ್ತಲೂ ಅವಿಶ್ವಾಸಿಗಳು ಅನೇಕರಿದ್ದಾರೆ. ವಿಶ್ವಾಸಿಗಳ ಅಂಗಡಿಯಿಂದಲೇ ಅಕ್ಕಿ ತಗೊಳ್ತೇನೆ ಎಂಬುದಾಗಿ ಹೇಳಿದರೆ ಉಪವಾಸ ಬೀಳ್ಬೇಕಾದಿತ್ತು. ಆ ಅರ್ಥದಲ್ಲಿ ಹೇಳಲ್ಪಟ್ಟದ್ದಲ್ಲ. ಆದ್ರೆ ನಮ್ದು ನಿಮ್ದು ಎಲ್ಲ ಒಂದೇ, ಆ ಒಂದು ಇಲ್ಲ ನಮ್ದು ಬೇರೆ ಎಂಬುದಾಗಿ ನಾವು ಯಾವಾಗಲೂ ತಿಳ್ಕೊಂಡಿರ್ಬೇಕು. ನಮಗೆ ಅವಿಶ್ವಾಸಿಗಳಾದ ಅನೇಕ ಗೆಳೆಯರಿರಬಹುದು. ಅವರು ಅನೇಕ ಕಾರ್ಯಗಳಿಗೆ ನಮ್ಮನ್ನು ಆಹ್ವಾನಿಸಬಹುದು. ಪ್ರೀತಿಯಿಂದಲೇ ಅವರ ಜೊತೆ ನಾವು ಹೋದರೂ ವಾಕ್ಯಕ್ಕೆ ಅನುಗುಣವಲ್ಲದ ಕಾರ್ಯಗಳನ್ನು ಬರುವಾಗ ಅದು ನನ್ನ ನಂಬಿಕೆ ವಿರುದ್ಧವಾದದ್ದು, ಅದು ಬೇಡ ಎಂಬುದಾಗಿ ಅದರಿಂದ ದೂರ ಉಳಿಯುವಂತಹ ಒಂದು ಮನಸ್ಥಿತಿ ನಮ್ಮಲ್ಲಿರಬೇಕು. ಅದೇ ರೀತಿಯಲ್ಲಿ ವಿವಾಹದ ವಿಷಯದಲ್ಲಿ ಅವಿಶ್ವಾಸಿಯೊಂದಿಗೆ ಯಾವಾಗ ಒಬ್ಬ ವಿಶ್ವಾಸಿ ಇಜ್ಜೋಡಾಗುತ್ತಾನೋ ಆಗ ಅದು ಕರ್ತನ ಮಹಿಮೆಗೆ ಧಕ್ಕೆ ಉಂಟು ಮಾಡುವಂತದ್ದಾಗಿದೆ. ಈ ಕೊರಿಂಥದವರಿಗೆ ಪೌಲನ ಪತ್ರಿಕೆ ಬರೆಯುವಾಗ ಕೊರಿಂಥ ಸಭೆಯ ಹಿನ್ನೆಲೆಯನ್ನು ನಾವು ನೋಡುವುದಾದ್ರೆ ಅದು ಹಾಗೆ ಇತ್ತು. ಅವರೆಲ್ಲ ಅನ್ಯ ಮಾರ್ಗದಿಂದ ಬಂದವರು. ಇವರು ಹೊಸ ಮಾರ್ಗಕ್ಕೆ ಬಂದಾಗ ಅನ್ಯ ಮಾರ್ಗದಿಂದ ತಂದದ್ದನ್ನು ಅವರು ಆಚರಿಸ್ತಾ ಇದ್ದಾರೆ, ಹೊಸದಾಗಿ ಸಿಕ್ಕಿದ್ದನ್ನು ಆಚರಿಸುತ್ತಾರೆ. ಇದೆಲ್ಲ ನಡೀತಾ ಇದೆ. ಅದು ಕೊರಿಂಥ ಸಭೆಯ ಹಿನ್ನೆಲೆ. ಅದರಿಂದ ಯಾವ ಕಾರಣದಿಂದಲೂ ಒಬ್ಬ ವಿಶ್ವಾಸಿ, ನಮಗೆ ಫ್ರೆಂಡ್ಸ್ ಇರಬಹುದು, ನಮ್ಮ ನೆರೆಯವರು ಇರಬಹುದು, ಅವರನ್ನು ನಾವು ಪ್ರೀತಿಸಬೇಕು, ಅವರೊಂದಿಗೆ ಒಳ್ಳೆ ಒಡೆತನ ಎಲ್ಲ ನಾವು ಮಾಡಬೇಕು. ಆದ್ರೆ ಇಜ್ಜೋಡಾಗುವಂಥದ್ದು ಅಂದ್ರೆ ಎರಡು ಒಂದೇ ನೊಗಕ್ಕೆ ಕಟ್ಟಲ್ಪಡಬಾರದು. ಇವತ್ತು ನೀನ್ ನನ್ನ ಜೊತೆ ಪೂಜೆಗೆ ಬಂದ್ರೆ ನಾಳೆ ನಾನು ನಿನ್ ಜೊತೆ ಆರಾಧನೆಗೆ ಬರ್ತೇನೆ, ಬೇಡ. ಇದು ಎರಡು ಒಂದಲ್ಲ, ಅದು ಒಂದಾಗಲಿಕ್ಕೆ ಸಾಧ್ಯವಿಲ್ಲ. ಅನೇಕ ವಿಷಯಗಳನ್ನು ಕೊರಿಂಥದವರಿಗೆ ಅವರ ಪತ್ರಿಕೆ ಆತನು ಹೇಳ್ತಾನೆ. ಅದರಿಂದ ಕೆಲವು ವಿಷಯಗಳಲ್ಲಿ ವಿಶ್ವಾಸಿಗಳು ಆ ಒಂದು ಸೆಪರೇಷನ್, ಒಂದು ಬೇರ್ಪಡಿಸುವಿಕೆಯನ್ನ ಕಾದುಕೊಳ್ಳುವವರಾಗಿರಬೇಕು. ಅದು ವ್ಯಕ್ತವಾಗಿ ದೇವರ ವಾಕ್ಯ ನಮಗೆ ಸೂಚಿಸುವಂತದ್ದಾಗಿದೆ. ಸಭೆಗಳಲ್ಲಿ ಆತ್ಮಿಕ ಮತ್ತು ಸಾಮಾಜಿಕ ಎಂಬ ಈ ಎರಡು ವಿಷಯಗಳು ಇದೆ. ನಾವು ನಮ್ಮದೇ ಆದ ಒಂದು ಕಮ್ಯುನಿಟಿ, ಒಂದು ಸಮೂಹ. ಈಗ ನಮ್ಮ ಸಭೆಗಳಲ್ಲಿ ಒಂದು ಕುಟುಂಬವಿದ್ದರೆ ಆ ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು ಅವರ ಸಂಬಂಧಿಕರು ಒಂದು 7-8 ಜನ ಇರುವ ಮನೆಗಳಿರಬಹುದು. ಒಂದು ವೇಳೆ ಆ ಮನೆಯ ಯಜಮಾನರು ಅಥವಾ 1-2 ಜನ ಕರ್ತನ ಕಡೆಗೆ ಬಂದವರು ಇರ್ಬೋದು, ಅವರು ನಮ್ಮ ಸಭೆಯ ಅನ್ಯೋನ್ಯತೆಯಲ್ಲಿದ್ದಾರೆ. ಅವರ ಮಕ್ಕಳು ಒಂದು ವೇಳೆ ರಕ್ಷಿಸಲ್ಪಟ್ಟಿಲ್ಲ, ಅವರ ಕುಟುಂಬದಲ್ಲಿ ಅವರನ್ನ ಅವಲಂಬಿತರಾಗಿ ಅವರ ಮನೆಯಲ್ಲಿರುವವರು ಒಂದು ವೇಳೆ ರಕ್ಷಿಸಲ್ಪಟ್ಟಿಲ್ಲ, ಆದ್ರೆ ಅವರಿಗೆ ಬೇರೆ ಯಾವ ಸಭೆಯೊಂದಿಗೂ ಸಂಬಂಧವಿಲ್ಲ, ಬೇರೆ ಯಾವ ಸಮಾಜದೊಂದಿಗೂ ಸಂಬಂಧವಿಲ್ಲ. ಆಗ ಅವರ ಮನೆಯಲ್ಲಿ ಸಾಮಾಜಿಕವಾದಂತಹ ಒಂದು ಅನಾಹುತ ನಡೆದರೆ ಅದನ್ನು ಯಾರು ನೆರವೇರಿಸಿಕೊಡ್ತಾರೆ? ಅಲ್ಲಿ ಸಭೆಗೆ ಒಂದು ಜವಾಬ್ದಾರಿ ಇದೆ. ಯಾಕಂದ್ರೆ ನಮ್ಮ ಸಹೋದರರ ಅವಲಂಬಿತರಾಗಿ ಅವರ ಮನೆಯಲ್ಲಿರುವವರು ಅದನ್ನ ಮಾಡಿಕೊಡಬೇಕು. ಒಂದು ವೇಳೆ ಮರಣವಾಗಿರೋ ಅವು ವಿಶ್ವಾಸ ಇಲ್ಲ, ನಾವು ಹೂ ಇಡೋದಿಲ್ಲ ಎಂಬುದಾಗಿ ಹೇಳಿದ್ರೆ ಮತ್ತೆ ಯಾರ್ರೀ ಮೆಡಿಕಲ್ ಕಾಲೇಜಿನವ್ರು ಕೊಂಡು ಹೋಗ್ತಾರ? ವಾಸ್ತವವಾಗಿ ಹೇಳಿ ಅದನ್ನ ಮಣ್ಣು ಮಾಡಬೇಕಾದ್ರೆ ಮಣ್ಣು ಮಾಡಬೇಕು. ಇನ್ನು ಅವಿಶ್ವಾಸಿ ಆದ ಒಬ್ಬ ಮಗನು ಅವನು ವಿಶ್ವಾಸಿಯೊಂದಿಗೆ ಎಂದಿಗೂ ಮದುವೆ ಆಗಬಾರದು. ಅವರನ್ನು ರಕ್ಷಣೆಗೆ ನಾವು ಒತ್ತಾಯವಾಗಿ ನಡೆಸಲಿಕ್ಕೆ ಆಗೋದಲ್ಲ. ಇದೆಲ್ಲ ನಮ್ಮ ಮಧ್ಯದಲ್ಲಿ ನಡೆಯುವಂತ ಕೆಲವು ವಾಡಿಕೆ ಆಗಿ ಬಂದಿರುವಂತಹ ಅನಾಹುತಗಳು. ರಕ್ಷಿಸಲ್ಪಡದ ಮಕ್ಕಳಿದ್ದರೆ ಅವರು ನಮ್ಮ ಮಕ್ಕಳೇ, ಅವರನ್ನು ಪ್ರೀತಿಸಲೇಬೇಕು. ತಂದೆ ತಾಯಿಗಳಿಗೊಂದು ಜವಾಬ್ದಾರಿ ಇದೆ. ಆದ್ರೆ
ಅವರು ರಕ್ಷಿಸಲ್ಪಡದಿದ್ರೆ ಒಂದು ವಿಶ್ವಾಸಿಯೊಂದಿಗೆ ಅವರ ವಿವಾಹವನ್ನು ನಡೆಸಲಿಕ್ಕೆ ನಾವು ಅವರನ್ನ ದೂಡಬಾರದು. ಅವನು ರಕ್ಷಿಸಲ್ಪಡದಿದ್ರೆ ರಕ್ಷಿಸಲ್ಪಡದವರೊಂದಿಗೆ ಮದುವೆ ಆಗಲಿ. ಅದನ್ನ ಸಭೆ ಬಂದು ಇದು ಕ್ರಿಸ್ತನಿಗೆ ನೆರಳಾಗಿರುವವನು ಇವನು, ಇವಳು ಕ್ರಿಸ್ತನ ಮೊದಲಿಗೆ, ಈ ಪ್ರಸಂಗ ಅಲ್ಲ, ಅಲ್ಲಿ ಬೇಡ. ಅದು ಕ್ರಿಸ್ತನಿಗೆ ಅವಮಾನ. ರಕ್ಷಿಸಲ್ಪಡದವರ ವಿವಾಹ ರಕ್ಷಿಸಲ್ಪಡದವರಿಗೆ ಯೋಗ್ಯವಾಗಿ ನಡೆಯಲಿ. ಏನು ರಿಜಿಸ್ಟ್ರಾರ್ ಆಫೀಸ್ ಇಲ್ಲ, ಹೋಗಿ ಮಾಡ್ಕೊಳ್ರಿ, ಒಂದು ರಿಸೆಪ್ಷನ್ ಮಾಡಿ. ಅವಿಶ್ವಾಸಿಯನ್ನ ಮದುವೆ ಆಗೋದು ಪಾಪ ಅಲ್ಲ. ಎಲ್ಲಿದೆ ಬರೆದಿದೆ? ಎಲ್ಲಿ ಅದು ದೇವರ ವಾಕ್ಯದಲ್ಲಿ? ವಿಶ್ವಾಸಿಗೂ ಅವಿಶ್ವಾಸಿಗೂ ಮಧ್ಯೆ ಒಂದು ಜೋಡಣೆ ಉಂಟಾಗಬಾರದು. ಇದನ್ನೆಲ್ಲ ಪ್ರಾಯೋಗಿಕವಾಗಿ ನಾವು ಚಿಂತಿಸೋದು ಇಲ್ಲ, ಇದರ ಬಗ್ಗೆ ಹೇಳೋದು ಇಲ್ಲ. ಇದನ್ನ ನಾವು ಅರ್ಥ ಮಾಡಿಕೊಳ್ಳುವ. ಆದುದರಿಂದ ಒಬ್ಬ ವಿಶ್ವಾಸಿಯು ಕ್ರಿಸ್ತ ನಂಬಿಕೆ ಇಲ್ಲದವರೊಡನೆ ಸೇರಿ ಇಜ್ಜೋಡಾದರೆ, ಒಂದೇ ನೊಗಕ್ಕೆ ಕಟ್ಟಲ್ಪಟ್ಟರೆ ಅದು ದೇವರ ಘನತೆಗೆ ಧಕ್ಕೆ ತರುವಂತದ್ದಾಗಿದೆ. ಲೋಕದಲ್ಲಿದ್ದರೂ ಲೋಕದಿಂದ ಬೇರ್ಪಟ್ಟವರಂತೆ ಜೀವಿಸುವವರಾಗಿರಬೇಕು ವಿಶ್ವಾಸಿಗಳು. ನಾಲ್ಕನೇದಾಗಿ, ಒಬ್ಬ ವಿಶ್ವಾಸಿಯು ಲೋಕದವುಗಳನ್ನು ಪ್ರೀತಿಸುವಾಗ ದೇವರ ಘನತೆಗೆ ಧಕ್ಕೆ ಉಂಟಾಗುತ್ತದೆ. When a believer loves the world, ಅಲ್ಲಿ ದೇವರು ಲೋಕವನ್ನು ಪ್ರೀತಿಸಿದನು, ಅದರಿಂದ ನಾವು ಲೋಕವನ್ನು ಪ್ರೀತಿಸಬೇಕು ಎಂಬುದಾಗಿ ಎಲ್ಲ ವಾದಿಸುವವರಿದ್ದಾರೆ. ಈ ದೇವರು ಲೋಕವನ್ನು ಪ್ರೀತಿಸುವನು ಎಂಬುದಾಗಿ ಯೋಹಾನ 3:16 ಹೇಳಲ್ಪಟ್ಟಿರುವಂಥದ್ದು ಮನುಷ್ಯರನ್ನು ಅವರ ರಕ್ಷಣೆಗೋಸ್ಕರ ದೇವರು ಪ್ರೀತಿಸಿದ ವಿಷಯ. ಲೋಕದ ಅವುಗಳು ಎಂಬುದಾಗಿ ಹೇಳಿದರೆ ಲೋಕದಲ್ಲಿರುವ ವಿಷಯಗಳು, ಅದನ್ನ ಪ್ರೀತಿಸಬಾರದು. ನಾವು ಯಾಕೋಬನ ಗ್ರಂಥ 4ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ, ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಕೆಲವರಿಗೆ ಲೋಕವೂ ಬೇಕು, ಭಕ್ತಿಯೂ ಬೇಕು. ಇನ್ನು ಸಭೆಗೆ ಬರುವಾಗಲೂ ಲೋಕವನ್ನು ಎಳ್ಕೊಂಡೇ ಬರ್ತಾರೆ. ನಾನು ಯಾವಾಗಲೂ ನೆನೆಸುವಂತ ಒಂದು ಉದಾಹರಣೆ, ಆದಿಕಾಂಡ 22ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನ ಹತ್ರ ಹೇಳಿದರು, ನಿನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ನಾನು ತೋರಿಸುವ ಬೆಟ್ಟಕ್ಕೆ ಹೋಗಿ ಅಲ್ಲಿ ಒಂದು ಸರ್ವಾಂಗ ಹೋಮವನ್ನು ಅರ್ಪಿಸು ಎಂಬುದಾಗಿ. ಇಸಾಕನು ತನ್ನ ಅಬ್ರಹಾಮನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ಕತ್ತೆಯನ್ನ ತಡಿ ಹಾಕಿಸಿ ತನ್ನ ಸೇವಕರನ್ನು ಸೇರಿಸಿಕೊಂಡು 3 ದಿವಸ ಪ್ರಯಾಣ ಮಾಡಿದ್ರು. ಎಲ್ಲರೂ ಒಟ್ಟಿಗೆ ಪ್ರಯಾಣ ಮಾಡ್ತಿದ್ದಾರೆ. ಯಾರು? ತಂದೆ ಮಗ ಮಾತ್ರವಲ್ಲ, ಸೇವಕರು ಇದ್ದಾರೆ, ಕತ್ತೆಯೂ ಇದೆ ಜೊತೆಯಲ್ಲಿ. ಅದು ಲೋಕದವುಗಳು. ಇವರು ಕರೆಯಲ್ಪಟ್ಟವರು, ಇವರಿಬ್ಬರು ಒಟ್ಟಿಗೆ ಪ್ರಯಾಣ ಮಾಡುತ್ತಾ ಇದ್ದಾರೆ. ಯಾಕಂದ್ರೆ ಪ್ರಯಾಣ ಮಾಡ್ಬೇಕಾದ್ರೆ ವಿಶ್ವಾಸಿ ಬಸ್ಸಲ್ಲಿ ಮಾತ್ರ ಹೋಗ್ತೇನೆ ಎಂಬುದಾಗಿ ಹೇಳಿದ್ರೆ ಎಲ್ಲಿ ಹೋಗ್ಬೇಕಾಗಿ ಬರೋದಿಲ್ಲ ಅಲ್ವಾ? ಇವರು ಒಟ್ಟಿಗೆ ಪ್ರಯಾಣ ಮಾಡಿದ್ದಾರೆ. ಆದರೆ ಆರಾಧನೆಯ ಸ್ಥಳ ಬಂದಾಗ ಅಬ್ರಹಾಮನ್ ಏನು ಹೇಳಿದನು? ನೀವು ಇಲ್ಲೇ ಕತ್ತೆ ಜೊತೆಯಲ್ಲಿರ್ರಿ, ನೀವು ಮೇಲೆ ಬರ್ಬೇಡ್ರಿ, ಈ ಲೋಕವನ್ನು ಅಲ್ಲಿ ಎಳ್ಕೊಂಡು ಹೋಗೋದಿಲ್ಲ, ಅದು ಬೇರೆ. ಈ ಲೋಕದವುಗಳನ್ನು ವಿಶ್ವಾಸಿಗಳು ಪ್ರೀತಿಸುವಾಗ ಅದು ದೇವರ ಗೌರವಕ್ಕೆ, ಘನತೆಗೆ ಧಕ್ಕೆ ಉಂಟು ಮಾಡುವಂತದ್ದಾಗಿದೆ. ಅನೇಕ ವಿಷಯಗಳು ನಮ್ಮ ಸುತ್ತಲೂ ಇದೆ. ಲೋಕದವುಗಳು, ಅವುಗಳನ್ನು ನಾವು ಪ್ರೀತಿ ಮಾಡಬಾರದು. ಹಾಗೆ ಮಾಡಿದರೆ ದೇವರ ಘನತೆಗೆ ಅಲ್ಲಿ ಧಕ್ಕೆ ಉಂಟಾಗುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. 5ನೇದಾಗಿ, ಒಬ್ಬ ವಿಶ್ವಾಸಿಯು ಸತ್ಯವನ್ನು ಮುಚ್ಚಿಟ್ಟು ಸುಳ್ಳನ್ನು ಹೇಳುವಾಗ, ಸತ್ಯವನ್ನು ಮುಚ್ಚಿಟ್ಟು ಸುಳ್ಳನ್ನು ಹೇಳುವಾಗ, when a believer hides the truth or tells a lie, ಅದು ದೇವರ ಘನತೆಗೆ ಧಕ್ಕೆ ಉಂಟು ಮಾಡುತ್ತದೆ. ಕೊಲೋಸ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 9ನೇ ವಾಕ್ಯ, ಕೊಲೋಷಿಯನ್ಸ್ 3:9, ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ, ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ ಅಂದ್ರೆ ಅದು ಪೂರ್ವ ಸ್ವಭಾವ, ಅದನ್ನ ಬಿಟ್ಟೀಗ ಹೊಸ ಸ್ವಭಾವ ಹಾಕೊಂಡಿದ್ದೀರಲ್ಲ. ಈ ಸುಳ್ಳಿನ ಮೂಲ ಪುರುಷನು ಯಾರು? ಸೈತಾನನು. ವ್ಯಕ್ತವಾಗಿ ನಮಗೆಲ್ಲ ಗೊತ್ತಿರುವಂತಹ ವಿಷಯ, ನಾವೆಲ್ಲ ತಿಳಿದುಕೊಂಡಿರುವ ವಿಷಯ. ಸುಳ್ಳಿಗೆ ಮೂಲ ಪುರುಷನು. ಕೆಲವು ಇಂಗ್ಲಿಷ್ ಭಾಷಾಂತರದಲ್ಲಿ ಹಿ ಇಸ್ ದ ಫಾದರ್ ಆಫ್ ಲೈಸ್ ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂದ್ರೆ ಸುಳ್ಳಿಗೆ ಜನ್ಮ ಕೊಟ್ಟವನೇ ಅವನು ಎಂಬುದಾಗಿ. ಅಂದ ವಿಶ್ವಾಸಿಗಳು ಯಾವುದಾದರೂ ಕಾರಣದಿಂದ ಸುಳ್ಳನ್ನು ಹೇಳುವವರಾದರೆ ಅದು ದೇವರ ಘನತೆಗೆ ಧಕ್ಕೆಯನ್ನುಂಟು ಮಾಡುವಂತದ್ದಾಗಿದೆ.
ಯಾವ ಕಾರಣದಿಂದಲೂ ಎಲ್ಲಿಯೂ ಸುಳ್ಳು ಹೇಳಬಾರದು. ಸತ್ಯವನ್ನ ಮಾತ್ರ ನೀವು ಹೇಳಬೇಕು. ಯಾಕೋಬನ ಪತ್ರಿಕೆಯಲ್ಲಿ ನಾವು ಒಂದು ಮಾತನ್ನು ಓದುತ್ತೇವೆ, ನಿಮ್ಮ ಹೌದು ಹೌದು, ಅಲ್ಲ ಅಲ್ಲ ಎಂಬುದಾಗಿ ಆಗಿರಲಿ. ಅದಕ್ಕಿಂತ ಹೆಚ್ಚಿನದೆಲ್ಲ ಸೈತಾನನಿಂದ ಬರುವಂಥದ್ದು. ಆಣೆ ಇಡುವಂಥದ್ದು, ದೇವರಾಣೆ ನಾನು ಮಾಡಿಕೊಡ್ತೇನೆ, ಆಮೇಲೆ ಏನ್ ಮಾಡೋದು ಬ್ರದರ್, ನಾನು ಆಣೆ ಮಾಡಿದೆ ಆದ್ರೆ ಈಗ ಸಾಧ್ಯ ಆಗ್ತಾ ಇಲ್ಲ, ಅದೆಲ್ಲ ಬೇಡ. ಹೌದು ಅಂದ್ರೆ ಹೌದು, ಅಲ್ಲ ಅಂದ್ರೆ ಅಲ್ಲ. ಅದಕ್ಕಿಂತ ಬೇರೆ ಯಾವುದು ದೇವಜನರಿಗೆ ಬೇಡ. ಸುಳ್ಳು ಎಂಬುದು ನಮ್ಮ ಜೀವಿತದಲ್ಲಿ ಉಂಟಾಗಬಾರದು. ಅದು ಪೂರ್ವ ಸ್ವಭಾವಕ್ಕೆ ಸೇರಿದ್ದಾಗಿದೆ. ಸತ್ಯವನ್ನ ತಿಳಿಸಬೇಕಾದಲ್ಲಿ ತಿಳಿಸಲೇಬೇಕು, ಅದನ್ನು ಮುಚ್ಚಿಡ್ಲಿಕ್ಕೂ ಆಗೋದಿಲ್ಲ. ಈ ಸುವಾರ್ತೆ ವಿಷಯದಲ್ಲಿ ಎಲ್ಲಾ ಕಡೆ ಹೋಗಿ ಎಲ್ಲಾ ರೀತಿ ಪ್ರಸಂಗ ಮಾಡ್ಲಿಕ್ಕೆ ಈಗ ನಮಗೆ ಸ್ವಾತಂತ್ರ್ಯವಿಲ್ಲ. ಅದರ ಅನಾಹುತಗಳೆಲ್ಲ ತುಂಬಾ ಉಂಟಾಗುತ್ತದೆ. ಇವತ್ತು ಬೆಳಿಗ್ಗೆ ಸಹೋದರ ಸಣ್ಣಿಯವರೊಂದಿಗೆ ಮಾತಾಡುವಾಗ ಅವ್ರು ಹೇಳ್ತಾ ಇದ್ರು, ಕೆಲವು ಕಡೆ ನಮಗೆ ನಿರ್ಬಂಧಗಳೆಲ್ಲ ಇದೆ, ಅಲ್ಲಿ ನಾವು ಉಪಯೋಗಿಸುವ ಪದಗಳ ಬಗ್ಗೆ ತುಂಬಾ ಜಾಗ್ರತೆಯಿಂದ ನಾವಿರಬೇಕು. ಅಲ್ಲದೆ ನಮ್ಮ ಊರಿನಲ್ಲಿ ಮಾಡಿದಾಗ ಅಲ್ಲಿ ಹೋಗಿ ಮಾಡಿದ್ರೆ ನಾವು ಪ್ರಸಂಗ ಮಾಡಿ ಹಿಂದೆ ಬರ್ತೇವೆ, ಮತ್ತೆ ತೊಂದರೆಗೆ ಸಿಕ್ಕಾಕೊಳ್ಳೋದು ಅವರು. ಆದ್ರೆ ಈವತ್ತಿನ ದಿವಸಗಳಲ್ಲಿ ಎಲ್ಲಾ ಕಡೆ ಇಲ್ಲಿ ಹೋಗಿ ಆದ್ರೆ ನಿರ್ಬಂಧವಾಗಿ ಹೇಳಬೇಕಾದ ಕೆಲವು ವಿಷಯಗಳು ಹೇಳಲೇಬೇಕಾದ ಸ್ಥಿತಿ ಬಂದಾಗ, ಈಗ ಒಬ್ಬರು ಬಂದು ನೀವು ಕ್ರಿಸ್ತನನ್ನು ಸ್ವೀಕರಿಸುತ್ತೀರೋ ತಿರಸ್ಕರಿಸುತ್ತೀರೋ ಎಂಬುದಾಗಿ ಒಬ್ಬನು ಕೇಳಿದ್ರೆ ಉತ್ತರ ಕೊಡಲೇಬೇಕು ಎಂಬುದಾಗಿ ಹೇಳಿದ್ರೆ, ಸ್ವೀಕರಿಸ್ತೇನೆ ಎಂಬುದಾಗಿ ಹೇಳಿದ್ರೆ ಏಟು ಬೀಳ್ತದೆ, ತಿರಸ್ಕರಿಸ್ತೇನೆ ಎಂಬುದಾಗಿ ಹೇಳಿದ್ರೆ ಫ್ರೀ ಆಗಿ ಹೋಗ್ಬೋದು. ಅದರೊಬ್ಬ ವಿಶ್ವಾಸಿಗೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ಈ ಹಳೆಯ ಕಾಲಗಳಲ್ಲಿ ನಾವು ಕೇಳಿದಂತಹ ಒಂದು ಕತೆ ಕೆಲವರಿಗೆ ನೆನಪಿರಬಹುದು. ಈ ಒಂದು ಕಮ್ಯುನಿಸ್ಟ್ ರಾಜ್ಯದಲ್ಲಿ, ರೊಮೇನಿಯಾ ಅಂತ ಕಾಣ್ತದೆ, ಅಲ್ಲಿ ಈ ಕಮ್ಯುನಿಸ್ಟರು ದೇವಾಲಯದ ಒಳಗೆ ಬಂದು ಅಲ್ಲಿದ್ದ ವಿಶ್ವಾಸಿಗಳನ್ನೆಲ್ಲ ಗುಂಡಿಕ್ಕಿ ಕೊಲ್ಲುವಾಗ ಅವ್ರು ಹೇಳಿದಂತಹ ಒಂದು ಮಾತು, ಸತ್ಯವೇದವನ್ನ ಅಲ್ಲಿ ತೆರೆದಿಟ್ಟು ನಿಮಗೆ ಬದುಕಬೇಕಾದ್ರೆ ಇದರ ಮೇಲೆ ಉಗುಳಿ ಹೊರಗೆ ನಡೆಯಿರಿ, ಇಲ್ಲದಿದ್ರೆ ಗುಂಡಿಗೆ ಬಲಿಯಾಗಿ ಸಾಯಿರಿ ಎಂಬುದಾಗಿ. ಆ ಸಭೆಯಲ್ಲಿದ್ದಂತಹ 99% ಜನರು ಅದರ ಮೇಲೆ ಉಗುಳಿ ಹೊರಗೆ ಹೋದ್ರು, ಯಾಕಂದ್ರೆ ಜೀವ ಭಯ. ಆಗ ಒಂದು ಬಾಲಕಿ, ಒಬ್ಬ ಹುಡುಗಿ, ಅವಳು ಬಂದು ಆ ವೇದ ಪುಸ್ತಕದ ಮೇಲೆ ಬಿದ್ದು ಅದನ್ನು ಅಪ್ಪಿಕೊಂಡು ಸತ್ರು, ನಾನು ಇದನ್ನು ಬಿಡಲಾರೆ ಎಂಬುದಾಗಿ ಹೇಳಿದರು. ಆಕೆಯನ್ನು ಅವರು ಗುಂಡಿಕ್ಕಿ ಕೊಂದರು ಎಂಬುದಾಗಿ. ಇದು ನಡೆದಂತ ಒಂದು ಘಟನೆ. ಹಳೆ ಕಾಲದಲ್ಲಿ ಅದು ಬಹಳ ಪ್ರಚಲಿತವಾಗಿದ್ದಂತ ಒಂದು ಉದಾಹರಣೆಯಾಗಿತ್ತು. ನಾನು ಯಾಕೆ ವಿಷಯ ಹೇಳಿದೆ ಎಂಬುದಾಗಿ ಕೇಳಿದ್ರೆ, ನಾವು ನಿರ್ಬಂಧಿತರಾಗುವಾಗ ಹೇಳಲೇಬೇಕು, ಅಲ್ಲದಿದ್ದರೆ ಅದು ಪಾಪ. ಯಾಜಕ ಕಾಂಡ 5ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಒಂದು ಮಾತು ಹೀಗೆ ಓದುತ್ತೇವೆ, ಲೆವಿಟಿಕಸ್ 5:1. ನ್ಯಾಯಾಧಿಕಾರಿಯು ತಿಳಿಸಬೇಕೆಂದು ಆಣೆ ಇಟ್ಟರು ಯಾವನಾದರೂ ತಾನು ಕಂಡು ಕೇಳಿದ್ದನ್ನು ತಿಳಿಸದೇ ಹೋದರೆ ಅವನು ಪಾಪಕ್ಕೆ ಗುರಿಯಾಗುವನು. ಅಂದ ಸುಳ್ಳು ಎಂದಿಗೂ ಹೇಳಬಾರದು. ಸತ್ಯವು ಹೇಳಲೇಬೇಕೆಂಬ ನಿರ್ಬಂಧ ಉಂಟಾದರೆ ಸತ್ಯವನ್ನೇ ಹೇಳಬೇಕು, ಅದನ್ನು ಮುಚ್ಚಿಡಬಾರದು. ಅಲ್ಲದಿದ್ದರೆ ಅದು ದೇವರ ಘನತೆಗೆ ಧಕ್ಕೆ ತರುವಂತದ್ದಾಗಿದೆ. 6ನೇ ವಿಷಯ, ದೇವಜನರ ಮಧ್ಯೆ ದ್ವೇಷ ಕಲಹಗಳು ಉಂಟಾಗುವಾಗ, when there is a rivalry and fight among the people of God. ಎಫೆಸ 4:31. ಎಲ್ಲಾ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟನವನ್ನು ನಿಮ್ಮಿಂದ ದೂರ ಮಾಡಿರಿ. ದೂರ ಮಾಡಿರಿ ಎಂಬುದಾಗಿ ಹೇಳಿದರೆ ಈಗ ಇದೆ ಅದು. ದೇವಜನರೊಳಗೆ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ, ದುಷ್ಟತನ ಇದೆಲ್ಲ ಅನೇಕ ಕಡೆಗಳಲ್ಲಿ ಈಗಲೂ ಇದೆ. ಆದುದರಿಂದಲೇ ಸಭೆಗಳಲ್ಲಿ ಜಗಳಗಳುಂಟಾಗುತ್ತದೆ, ವಿಂಗಡಣೆಗಳುಂಟಾಗುತ್ತದೆ, ವಿಭಜನೆಗಳುಂಟಾಗುತ್ತದೆ. ಇದರಿಂದ ದೇವರಿಗೆ ಘನತೆ ಉಂಟಾಗೋದಿಲ್ಲ. ದೇವರ ಘನತೆಗೆ ಇದೆಲ್ಲವೂ ಧಕ್ಕೆ ತರುವಂತಹ ವಿಷಯವಾಗಿದೆ. ಅದು ನಮ್ಮ ಮಧ್ಯದಲ್ಲಿ ಎಂದಿಗೂ ನಡೆಯಬಾರದು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಪೌಲನು ಹೇಳುವಂತ ನುಡಿಯನ್ನು ಒಮ್ಮೆ ಕೇಳಿರಿ. ಗಲಾತ್ಯ 5:15. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವವರಾದ್ರೆ ಒಬ್ಬರಿಂದೊಬ್ಬರು ನಾಶವಾದೀರಿ. ಕಚ್ಚಿ ಹರಕೊಂಡು ನುಂಗುವವರು ಏನು ಹುಲಿ ಸಿಂಹನ ಇದು?
ಕಾಡಿಗೆ ಹೋದ್ರೆ ಹುಲಿಗಳು, ಸಿಂಹಗಳು, ಕರಡಿಗಳು ಕಚ್ಚುತ್ತದೆ, ಹರಿಯುತ್ತದೆ, ನುಂಗುತ್ತದೆ ಅಲ್ವಾ? ಇಲ್ಲಿ ಪೌಲನು ಹೇಳುವುದು ಯಾರಿಗೆ? ವಿಶ್ವಾಸಿಗಳಿಗೆ. ಆ ಮೃಗೀಯವಾದ ಸ್ವಭಾವ ವಿಶ್ವಾಸಿಗಳ ಮಧ್ಯದಲ್ಲಿ ಉಂಟಾಗಬಾರದು. ಅದು ದೇವರಿಗೆ ಘನತೆ ತರುವುದಿಲ್ಲ. ಸಭೆಗಳನ್ನ ವಿಭಜಿಸುವುದಕ್ಕಾಗಿ, ತುಂಡು ತುಂಡಾಗಿ ಮಾಡುವುದಕ್ಕಾಗಿ ಯಾವ ಹಂತಕ್ಕೂ ಹೋಗುವ ಒಂದು ನೆಲೆಗೆ ದೇವಜನರು ಎಂದಿಗೂ ಬರಬಾರದು. ಅಂತದ್ದಾಗಿದ್ದರೆ ಪಶ್ಚಾತ್ತಾಪ ಪಟ್ಟು, ಮನಸ್ತಾಪ ಪಟ್ಟು, ಕ್ಷಮೆ ಕೇಳಿ ತಿರುಗಿ ಬರಬೇಕು. ದೇವರ ಆಲಯವನ್ನು, ದೇವರ ಮನೆಯನ್ನು ಯಾರಾದರೂ ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವರು. ದೇವರ ವಾಕ್ಯ ವ್ಯಕ್ತವಾಗಿ ಹೇಳುವಂತಹ ಒಂದು ವಿಷಯವಾಗಿದೆ. ಆದ್ರಿಂದ ಯಾವ ಕಾರಣದಿಂದಲೂ ವಿಶ್ವಾಸಿಗಳ ಮಧ್ಯದಲ್ಲಿ ಇಲ್ಲಿ ಹೇಳಲ್ಪಟ್ಟಿರುವ ವಿಷಯಗಳು ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ, ದುಷ್ಟತನ ಇದು ಉಂಟಾಗಬಾರದು. ಕಚ್ಚಿಕೊಳ್ಳುವಂಥದ್ದು, ಹರಕೊಳ್ಳುವಂಥದ್ದು, ನುಂಗುವಂಥದ್ದು ಅದು ಪ್ರಾಣಿಗಳಿಗೆ ಬಿಡ್ರಿ, ಅವ್ರು ಮಾಡಿಕೊಳ್ಳಿ, ನಮಗೆ ಬೇಡ. ಆ ಸ್ವಭಾವ ನಮ್ಮಲ್ಲಿ ಉಂಟಾಗಬಾರದು. ಹಳೆ ಕಾಲದಲ್ಲಿ ಸುವಾರ್ತೆ ಎಲ್ಲ ಹೇಳುವಾಗ ಈ ಕೆಲವು ಬಹಿರಂಗ ಕೂಟಗಳಲ್ಲಿ ಒಂದು ಚಾರ್ಟ್ ಉಪಯೋಗಿಸ್ತಾ ಇದ್ರು. ಕೆಲವರಿಗೆ ನೆನಪಿರಬಹುದು, ಈಗ ಅದರಲ್ಲಿ ನೋಡ್ತಾ ಇಲ್ಲ ನಾವು. ರಾಜೀವನ ಹೃದಯ ಎಂಬುದಾಗಿ ಗೊತ್ತಿದೆಯಾ? ಒಂದು ದೊಡ್ಡ ಚಾರ್ಟ್, ರಾಜು ಎಂಬ ವ್ಯಕ್ತಿ ಅವನ ದೊಡ್ಡ ಹೃದಯ ತೋರಿಸಿ ಅದರೊಳಗೆ ಇರುವಂಥದ್ದು. ಅದರಲ್ಲಿ ಹಾವಿದೆ, ಆಮೆ ಇದೆ, ಮತ್ತೆ ಏನು ಕರಡಿ ಇದೆ, ಇದ್ದ ಪ್ರಾಣಿಗಳೆಲ್ಲ ಇದೆ. ಅದು ತುಂಬಾ ಪ್ರಚಲಿತವಾಗಿದ್ದಂತಹ ಹಳೆ ಕಾಲದ ಒಂದು ಪದ್ಧತಿ, ಸುವಾರ್ತೆ ಬಹಿರಂಗವಾಗಿ ಸಾರ್ಲಿಕ್ಕೆ. ಈಗ ಅಂತ ಅದನ್ನು ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ಆಮೇಲೆ ರಕ್ಷಕನು ಅವನ ಹೃದಯಕ್ಕೆ ಬಂದಾಗ ಇದೆಲ್ಲ ಓಡಿ ಹೋಗಿ ಒಂದು ನೂತನ ಸ್ವಭಾವನಲ್ಲಿ ಉಂಟಾಗುತ್ತದೆ. ಅದರಿಂದ ಈ ಕಾಡು ಪ್ರಾಣಿಗಳ ಸ್ವಭಾವ ಸ್ವಾಭಾವಿಕವಾಗಿ ನಮ್ಮೊಳಗೆ ಇತ್ತು. ಅದನ್ನು ಮೇಲೆ ಬರುವುದಕ್ಕೆ ಈಗ ನಮ್ಮ ಸಭೆಗಳಲ್ಲಿ ನಾವು ಬಿಡಬಾರದು. ಅದು ದೇವರ ನಾಮಕ್ಕೆ ಘನತೆ ಬದಲು ಧಕ್ಕೆ ಉಂಟು ಮಾಡುವಂತ ಒಂದು ವಿಷಯವಾಗಿದೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. 7ನೇದಾಗಿ, ಒಬ್ಬ ವಿಶ್ವಾಸಿಯು ಇತರರ ಮೇಲೆ ಸ್ವಯಂ ಉಬ್ಬಿಕೊಳ್ಳುವಾಗ, when a believer boasts himself above others. ತಿಮೋಥಿಯನಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯದ 6ನೇ ವಾಕ್ಯ, 1 Timothy 3:6. ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು. ಅಂಥವನಾದರೆ ಉಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾವಿಧಿಗೆ ಒಳಗಾದವನು. ಉಬ್ಬಿಕೊಂಡ್ರೆ ಏನಾಗ್ತದೆ? ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷೆ ಅವನಿಗೂ ಬರ್ಬೋದು. ಅದು ಉದಾಹರಣೆಯಾಗಿ ಅಲ್ಲಿ ಪೌಲನು ಹೇಳುವಂಥದ್ದು. ಸೈತಾನನು ಉಬ್ಬಿಕೊಂಡನು. ನಾವು ಎಂದಿಗೂ ಆ ರೀತಿ ಉಬ್ಬಿಕೊಳ್ಳೋರಾಗಿರಬಾರದು. ಅಂದ್ರೆ ಸ್ವಯಂ ಹೊಗಳಿಕೊಂಡು ನಾನೇ ದೊಡ್ಡವನು ಎಂಬಂತ ಆ ಒಂದು ಅಹಂ ಸ್ವಭಾವ ದೇವಜನರಲ್ಲಿ ಎಂದಿಗೂ ಉಂಟಾಗಬಾರದು. ಅದರಿಂದ ಒಂದು ಮುಕ್ತಿ ನಮಗೆ ಬೇಕು. ಆ ರೀತಿ ಯಾವಾಗ ನೋಡಿದ್ರು ನಾನೇ ದೊಡ್ಡವನು, ನಿಮ್ಮೆಲ್ಲರಿಗಿಂತ ನಾನೇ ದೊಡ್ಡವನು ಎಂಬುದಾಗಿ ಸಾಬೀತುಪಡಿಸುವುದಕ್ಕೆ ಒಬ್ಬ ವ್ಯಕ್ತಿ ಪ್ರಯತ್ನ ಪಡುತ್ತಾ ಇದ್ದರೆ ಅವನ ಮುಖಾಂತರವಾಗಿ ಎಂದಿಗೂ ದೇವರಿಗೆ ಘನತೆ ಉಂಟಾಗುವುದಿಲ್ಲ. ದೇವರ ಘನತೆಗೆ ಅದು ಧಕ್ಕೆ ತರುವಂಥದ್ದು ಮಾತ್ರವಾಗಿ ತೀರುತ್ತದೆ. ಅಂದ ಒಬ್ಬರ ಮೇಲೊಬ್ಬರು ಉಬ್ಬಿಕೊಳ್ಳಬೇಡಿರಿ. ಪೌಲನು ಅನೇಕ ಬಾರಿ ಹೇಳುವಂಥದ್ದು, ನಾನು ಎಲ್ಲರಿಗಿಂತಲೂ ಕನಿಷ್ಠನು ಎಂಬುದಾಗಿ. ಪೇತ್ರನು ಹೇಳುವಾಗ 1 ಪೇತ್ರ 5ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ, ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೀನ ಮನಸ್ಸೆಂಬ ವಸ್ತ್ರ, ಅದಕ್ಕೆ ತದ್ವಿರೋಧವಾದದೇ ಅಹಂಕಾರ. ಅಹಂಕಾರದಿಂದ ಸೊಂಟ ಕಟ್ಟಿಕೊಂಡು ಯಾರ ಸೇವೆಯನ್ನು ಮಾಡಬೇಡ್ರಿ. ಯಾಕಂದ್ರೆ ಅದೇ ವಾಕ್ಯ ಹೇಳುತ್ತದೆ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ. ಅಂದ್ರೆ ಯಾವ ಕಾರಣದಲ್ಲೂ ದೇವಜನರು ಮತ್ತೊಬ್ಬರ ಮೇಲೆ ಉಬ್ಬಿಕೊಳ್ಳೋರಾಗಿರಬಾರದು. ತಮ್ಮನ್ನು ತಗ್ಗಿಸೋರಾಗಿರಬೇಕು, ದೀನ ಮನಸ್ಸುಳ್ಳವರಾಗಿರಬೇಕು. ಅದರಲ್ಲಿ ಮಾತ್ರವೇ ದೇವರಿಗೆ ಮಹಿಮೆ ಉಂಟಾಗುತ್ತದೆ. 8ನೇದಾಗಿ, ಸಭೆಯಾಗಿ ಕೂಡಿ ಬಂದಾಗ ಭೇದಗಳು, ಗುಂಪುಗಾರಿಕೆಗಳು ಉಂಟಾಗಬಾರದು. ಡಿವಿಷನ್ಸ್ ಇನ್ ದ ಚರ್ಚ್. ಅಲ್ಲಿ ದೇವರ ವಾಕ್ಯ ವ್ಯಕ್ತವಾಗಿ ಹೇಳುವಂತಹ ಒಂದು ಮಾತು, ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯದ 12-13, 1 Corinthians 1:12 and 13. ನಿಮ್ಮೊಳಗೆ ಪ್ರತಿಯೊಬ್ಬನು ನಾನು ಪೌಲನವನು, ಇಲ್ಲವೇ ನಾನು ಅಪಲ್ಲೋಸನವನು, ಅಥವಾ ನಾನು ಕೇಫನವನು, ಅಥವಾ ನಾನು ಕ್ರಿಸ್ತನವನು. ಸಭೆಯೊಳಗೆ ಗುಂಪುಗಾರಿಕೆ. ಪೌಲನದೊಂದು ಗುಂಪು,
ಅಪೊಲ್ಲೋಸ್ ಅನ್ನೋದೊಂದು ಗುಂಪು, ಕೇಫ್ ಅನ್ನೋದೊಂದು ಗುಂಪು, ಇನ್ನು ಕೆಲವರು. ನಾವು ಯಾವುದರಲ್ಲೂ ಇಲ್ಲ, ನಾವು ಕ್ರಿಸ್ತನ ಗುಂಪು. ಆದ್ರೆ ಒಟ್ಟಿಗೆ 4 ಗುಂಪಿದೆ ಸಭೆಯಲ್ಲಿ. ಅಲ್ಲಿ ವ್ಯಕ್ತವಾಗಿ ನಾವು ನೋಡುವಂಥದ್ದು, ಕ್ರಿಸ್ತನು ವಿಭಾಗವಾಗಿದ್ದಾನೋ ಒಂದು ಪ್ರಶ್ನೆಯಲ್ಲಿ ಕೇಳ್ತಾನೆ. ಅಂದ ಸಭೆಯಲ್ಲಿ ವ್ಯಕ್ತಿಗಳ ನಾಮದಲ್ಲಿ ಗುಂಪುಗಾರಿಕೆಗಳು ಉಂಟಾಗಬಾರದು. ಅನೇಕ ಸಭೆಗಳು ಆತ್ಮೀಕವಾಗಿ ಬೆಳೆಯುವುದಕ್ಕೆ ಇಂದು ಸಾಧ್ಯವಾಗದೇ ಇರುವಂತಹ ಅತಿ ದೊಡ್ಡ ಕಾರ್ಯ, ವ್ಯಕ್ತಿಗಳ ನಾಮದಲ್ಲಿ ಸಭೆಯ ಒಳಗೆ ಕೆಲವು ಒಳಗುಂಪುಗಳು. ಅದು ಅವರ ಪಾರ್ಟಿ, ಇದವರ ಪಾರ್ಟಿ. ಅದೆಲ್ಲ ನಮ್ಮ ಮಧ್ಯದಲ್ಲಿ ಇರಬಾರದು ಎಂಬುದಾಗಿ ವ್ಯಕ್ತವಾಗಿ ನಾವು ನೋಡುವವರಾಗಿದ್ದೇವೆ. ಅದರಿಂದ ಏನಾಗುತ್ತದೆ? 1 ಕೊರಿಂಥ 11ನೇ ಅಧ್ಯಾಯದ 17-18 ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು, ನಾನು ಹೀಗೆ ನಿಮಗೆ ಅಪ್ಪಣೆ ಕೊಡುವುದರಲ್ಲಿ ನಿಮ್ಮನ್ನು ಹೊಗಳುವುದಿಲ್ಲ, ಯಾಕಂದ್ರೆ ನೀವು ಕೂಡಿ ಬರುವುದರಿಂದ ಕೇಡಾಗುತ್ತದೆ ಹೊರತು ಮೇಲಾಗುವುದಿಲ್ಲ. ಈ ರೀತಿ ಗುಂಪುಗಾರಿಕೆಯ ಮನಸ್ಥಿತಿಯೊಂದಿಗೆ ಕೂಡಿ ಬರುವುದರಿಂದ ಕೇಡಾಗುತ್ತದೆ ಹೊರತು ಮೇಲಾಗುವುದಿಲ್ಲ. ಸಭೆಗೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ, ಅದು ಉಂಟಾಗಬಾರದು. ಅದನ್ನು ವ್ಯಕ್ತವಾಗಿ ನಾವಲ್ಲಿ ನೋಡುವವರಾಗಿದ್ದೇವೆ. ಇನ್ನು 9ನೇದಾಗಿ, ಒಬ್ಬ ವಿಶ್ವಾಸಿಯು ಇತರರನ್ನು ಪರಿಗಣಿಸದೆ ಸ್ವಹಿತವನ್ನ ಮಾತ್ರ ನೋಡುವಾಗ. ಕೆಲವು ವಿಶ್ವಾಸಿಗಳು ಹೀಗೆ, when a believer does not consider others but looks only into his own interest, ಸ್ವಾರ್ಥತೆ, ಸೆಲ್ಫಿಶ್ನೆಸ್. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 3-4 ವಾಕ್ಯ, ಪಕ್ಷಪಾತದಿಂದಾಗಲಿ ಒಣಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠನೆಂದು ಎಣಿಸಲಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನ ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಸ್ವಹಿತವನ್ನ ಮಾತ್ರ ನೋಡದೆ ಪರಹಿತವನ್ನು ನೋಡಲಿ. ಯಾವಾಗ ಒಬ್ಬ ವಿಶ್ವಾಸಿ ಸಭೆಯಲ್ಲಿ ತನ್ನ ಹಿತವನ್ನ ಮಾತ್ರ ನೋಡುತ್ತಾನೋ, ಎಲ್ಲರೂ ನನಗೆ ಸಲ್ಯೂಟ್ ಮಾಡಬೇಕು, ಎಲ್ಲರೂ ನನ್ನನ್ನು ಗಮನಿಸಬೇಕು, ಎಲ್ಲರೂ ನಾನು ಹೇಳಿದಾಗೆ ಕೇಳಬೇಕು, ನನಗೆ ಸಭೆಯಲ್ಲಿ ಬೆಸ್ಟ್ ಸೀಟ್ ಬೇಕು, ನಾನು ಹೇಳಿದಾಗೆ ಎಲ್ಲರೂ ಕೇಳಬೇಕು, ಬಾಕಿಯವರು ಅದೆಲ್ಲ ನನಗೆ ಗೊತ್ತಿಲ್ಲ, ಇದು ಬೇಡ. ಯಾಕೆಂದ್ರೆ ವಾಕ್ಯ ಹಾಗೆ ಅಲ್ಲ ನಮಗೆ ಬೋಧಿಸುವಂಥದ್ದು. ಸ್ವಹಿತವನ್ನ ಮಾತ್ರ ನೋಡದೆ ಪರಹಿತವನ್ನ ನೋಡಬೇಕು. ಆಮೇಲೆ ಹೇಳುವಂಥದ್ದು, ಯೇಸು ಕ್ರಿಸ್ತನಲ್ಲಿದ್ದ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ. ಆತನು ಸ್ವಹಿತವನ್ನ ಮಾತ್ರ ನೋಡಿದ್ರೆ, ಕ್ರಿಸ್ತನು ಸ್ವಹಿತವನ್ನ ಮಾತ್ರ ನೋಡಿದ್ರೆ ಇಂದು ನಾವು ಯಾರೂ ಇಲ್ಲಿ ಇರ್ತಿರ್ಲಿಲ್ಲ, ನಾನೂ ಇರ್ತಿರ್ಲಿಲ್ಲ. ಎಲ್ಲವನ್ನು ನಮಗೋಸ್ಕರ ಬದಿಗಿಟ್ಟು ನಮ್ಮ ಹಿತಕ್ಕೋಸ್ಕರ ಆತನು ಇಳಿದು ಬಂದನು. ಆ ಮನಸ್ಸು ಸ್ವಹಿತವನ್ನ ಮಾತ್ರ ಪರಿಗಣಿಸದೆ ಪರಹಿತವನ್ನು ನೋಡಲಿ. ಕೊನೆಯದಾಗಿ 10ನೇ ವಿಷಯ, ಒಬ್ಬ ವಿಶ್ವಾಸಿಯು ದೇವ ಭಕ್ತಿಯನ್ನು ಲಾಭ ಸಾಧನವೆಂದೆಣಿಸುವಾಗ, when you consider your faith as a means of earning or profit. ತಿಮೋಥೆಯನಿಗೆ ಬರೆದ 1ನೇ ಪತ್ರಿಕೆ 6ನೇ ಅಧ್ಯಾಯದ 5ನೇ ವಾಕ್ಯ, ಇದಲ್ಲದೆ ಬುದ್ಧಿಗೆಟ್ಟು ಸತ್ಯವಿಹೀನರಾಗಿದ್ದು ದೇವ ಭಕ್ತಿಯನ್ನು ಲಾಭ ಸಾಧನವೆಂದೆಣಿಸುವ ಈ ಮನುಷ್ಯರಲ್ಲಿ ನಿತ್ಯವಾದ ಕಚ್ಚಾಟಗಳು ಉಂಟಾಗುತ್ತದೆ. ಈ ದೇವ ಭಕ್ತಿಯನ್ನು ಲಾಭ ಸಾಧನವೆಂದಾಗಿ ಯಾವಾಗ ಎಣಿಸುವಂಥದ್ದು? when you put the gospel into business, ಸುವಾರ್ತೆ ಒಂದು ವ್ಯಾಪಾರವಾಗುವಾಗ. ಆದ್ದರಿಂದ ಯಾವ ಕಾರಣದಿಂದಲೂ ನಮ್ಮ ದೇವ ಭಕ್ತಿ ನಮ್ಮ ಲಾಭಕ್ಕೋಸ್ಕರ, ದುಡ್ಡು ಗಳಿಸುವುದಕ್ಕೋಸ್ಕರ ಆಗಿರಬಾರದು. ಇವತ್ತು ಕ್ರಿಸ್ತನ ಹೆಸರಿನಲ್ಲಿ ಅನೇಕ ವ್ಯಾಪಾರ ಸಂಸ್ಥೆಗಳಿದೆ. ಚೆನ್ನಾಗಿ ಮಾಡುವುದಾದ್ರೆ ಮಾಡಿಕೊಳ್ಳಿ, ಅದು ತಪ್ಪು ಎಂಬುದಾಗಿ ಅಲ್ಲ ನಾನು ಹೇಳೋದು. ಆದ್ರೆ ಅದೊಂದೇ ಧ್ಯೇಯವಾಗಿದ್ದರೆ, ಇತ್ತೀಚೆಗೆ ಯಾರೋ ಬರೆದಂತಹ ಒಂದು ಬರಹವನ್ನು ಓದಿದ ನೆನಪು. ಅದರಲ್ಲಿ ಬರೆಯಲ್ಪಟ್ಟದ್ದು, ಚರ್ಚ್ ಇಸ್ ಎ ಬಾಡಿ, ವೆನ್ ದ ಬಾಡಿ ಇಸ್ ಪುಟ್ ಟು ಬಿಸಿನೆಸ್, ದಟ್ ಈಸ್ ಪ್ರಾಸ್ಟಿಟ್ಯೂಷನ್. ಸಭೆಯು ಒಂದು ದೇಹವಾಗಿದೆ, ದೇಹವನ್ನು ವ್ಯಾಪಾರಕ್ಕೆ ಹಾಕಿದರೆ ಅದು ವ್ಯಭಿಚಾರ. ಅದರಿಂದ ಸಭೆ ಎಂಬಂಥದ್ದು
ಲಾಭಕ್ಕೋಸ್ಕರ ಇರುವಂತದ್ದಲ್ಲ. ಅದು ವ್ಯಾಪಾರಕ್ಕೋಸ್ಕರ ಇರುವಂತದ್ದಲ್ಲ. ಯಾವಾಗ ಒಂದು ಸಭೆಯೋ ಒಬ್ಬ ವಿಶ್ವಾಸಿಯೋ ಅವನ ದೇವಭಕ್ತಿಯನ್ನು ಲಾಭ ಸಾಧನವೆಂದು ಎಣಿಸುವ ತಾನು, ಅದು ದೇವರ ಘನತೆಗೆ ಧಕ್ಕೆ ಉಂಟು ಮಾಡುತ್ತದೆ. ಸುಮಾರು 10 ವಿಷಯಗಳನ್ನು ನಾವು ನೋಡಿದ್ದೇವೆ ನಮ್ಮ ಜೀವಿತದಲ್ಲಿ ದೇವರ ಘನತೆಗೆ ಧಕ್ಕೆ ಉಂಟು ಮಾಡುವ ಈ ವಿಷಯಗಳು. ಇದರಲ್ಲಿ ಯಾವುದೂ ನಮ್ಮ ಜೀವಿತದಲ್ಲಿರಬಾರದು. ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ನಮ್ಮ ತಂದೆಯಾದ ದೇವರೇ, ಈ ಮಧ್ಯಾಹ್ನ ಸಮಯಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ನಿನ್ನ ವಾಕ್ಯದ ಮುಂದೆ ಕುಳಿತುಕೊಂಡು ಕರ್ತನೆ, ದೇವರಿಗೆ ಎಲ್ಲ ಘನತೆಯನ್ನು ಸಲ್ಲಿಸಬೇಕು ಎಂಬ ಅಂಶವನ್ನು ನಾವು ಧ್ಯಾನಿಸುತ್ತಾ ಬಂದೆವು. ವಿಶೇಷವಾಗಿ ಕರ್ತನೆ, ನಾವು ನೋಡಿದಂತೆ ಕರ್ತನೆ, ಈ ಸಂದರ್ಭದಲ್ಲಿ ಕರ್ತನ ಘನತೆಗೆ, ದೇವರ ಘನತೆಗೆ ಧಕ್ಕೆ ಉಂಟು ಮಾಡುವ ಅನೇಕ ಸ್ವಭಾವಗಳು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯತೆಗಳಿದೆ ಎಂಬುದಾಗಿ ನಾವು ನೋಡುತ್ತಾ ಬಂದಿದ್ದೇವೆ. ಅಂಥದ್ದು ಏನು ನಮ್ಮಲ್ಲಿ ಇದ್ದರೆ ಸ್ವಾಮಿ, ಅದನ್ನು ನಿವಾರಿಸುವುದಕ್ಕೆ ನಮಗೆ ಶಕ್ತಿ ಕೊಡು. ಅರಿಕೆ ಮಾಡಿ ಬಿಟ್ಟು ಬಿಡುವುದಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ನಾವು ಪೂರ್ಣ ಹೃದಯದಿಂದ ಸಕಲ ಘನತೆಯನ್ನು ದೇವರಿಗೆ ಮಾತ್ರ ಸಲ್ಲಿಸುವುದಕ್ಕೆ ನಮಗೆ ಕೃಪೆ ಮಾಡು ಸ್ವಾಮಿ. ಕೊಟ್ಟಂತ ಈ ಸಮಯಕ್ಕಾಗಿ ಸ್ತೋತ್ರ. ಮುಂದಿನ ಸಂದೇಶಗಳನ್ನು ನೀನು ಆಶೀರ್ವದಿಸು ಕರ್ತನೆ. ಈ ಒಂದು ಕ್ಯಾಂಪ್ ಇದರ ಕೊನೆಯವರೆಗೆ ಅತಿ ಆಶೀರ್ವಾದಕರವಾಗಿ ನಡೆಯುವುದಕ್ಕೆ ನೀನು ಸಹಾಯ ಮಾಡು. ಸಕಲ ಘನ ಮಾನ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸುತ್ತೇವೆ. ಯೇಸು ಕರ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೆನ್.